ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಮುರಳಿಯಲ್ಲಿ ಬಾಬಾರವರು ಒಂದು ಸುಂದರವಾದ ಪ್ರಶ್ನೆಯನ್ನ ಮಾಡಿದ್ದಾರೆ ಮತ್ತು ಅದಕ್ಕೆ ತಮ್ಮ ಉತ್ತರವನ್ನು ತಿಳಿಸಿದರೆ ಆ ಕುರಿತಾಗಿ ನಾವು ಅವಶ್ಯವಾಗಿ ಚಿಂತನೆ ಮಾಡಬೇಕಾಗಿರೋದ್ರಿಂದ ಇವತ್ತು ಮುರಳಿಯ ಪ್ರಶ್ನೆಯನ್ನೇ ನಾವು ಚಿಂತನೆಯ ವಿಷಯವನ್ನಾಗಿ ನೋಡೋಣ. ಈ ದಿನ ಬಾಬಾರವರು ಪ್ರಶ್ನೆ ಮಾಡಿದರೆ, ಬಾಬಾರವರ ದೃಷ್ಟಿಯಲ್ಲಿ ಯಾರು ಬುದ್ಧಿವಂತರು? ಜನರಲ್ ಆಗಿ ನಾವು ಬಾಬಾರವರ ಪ್ರಶ್ನೆಯನ್ನು ತಗೊಂಡ್ರೆ ಯಾರು ನಿಜವಾಗ್ಲೂ ಬುದ್ಧಿವಂತರು ಅನ್ನುವಂಥ ಪ್ರಶ್ನೆ ಇದೆ. ಬಾಬಾರವರು ಅದಕ್ಕೆ ಉತ್ತರವನ್ನೇ ಕೊಡ್ತಾರೆ, ಯಾರಲ್ಲಿ ಪವಿತ್ರತೆಯ ಧಾರಣೆ ಇದೆಯೋ ಅವರೇ ನಿಜವಾಗಿಯೂ ಬುದ್ಧಿವಂತರು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರಲ್ಲಿ ಪವಿತ್ರತೆಯ ಧಾರಣೆ ಇದೆಯೋ ಅವರೇ ನಿಜವಾದ ಬುದ್ಧಿವಂತರು ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ಜ್ಞಾನ, ಯೋಗ, ಸೇವೆ ಇವು ಮೂರು ಸ್ವಲ್ಪ ಪಕ್ಕಕ್ಕಿಡೋಣ. ಈಗ ಧಾರಣೆ ವಿಚಾರ ಬಂದಿದೆ ಇವತ್ತು. ಹಾಗಾಗಿ ನಾವು ನಿಜವಾದ ಬುದ್ಧಿವಂತ ಬರೀ ಜ್ಞಾನ ತಿಳಿದುಕೊಂಡವನಲ್ಲ, ಬರೀ ಯೋಗ ಮಾಡುವವರಲ್ಲ, ಬರೀ ಸೇವೆ ಮಾಡುವವರಲ್ಲ. ಧಾರಣೆಯುಕ್ತ ಯೋಗ, ಧಾರಣೆಯುಕ್ತ ಸೇವೆ ಅದು ಫಲವನ್ನ ಪ್ರಾಪ್ತಿ ಮಾಡಿಸುತ್ತೆ. ಧಾರಣೆ ಒಂಚೂರು ಇಲ್ಲ, ಆದ್ರೆ ಗಂಟೆಗಟ್ಟಲೆ ನಾವು ಯೋಗದಲ್ಲಿ ಕೂತ್ಕೊಂಡು ಬಾಬಾರವ್ರ ಹತ್ರ ಹೇಳ್ಕೊಂಡು ಮಾಡ್ತಾ ಹೋದ್ರು ಯಾವ ಉಪಯೋಗನೂ ಆಗೋದಿಲ್ಲ. ಒಂದ್ ವೇಳೆ ಧಾರಣೆಗಳೇ ಇಲ್ಲ, ಆದ್ರೆ ಸೇವೆ ಅಂತ ನಾವು ಮಾಡ್ಲಿಕ್ಕೆ ಹೊರಟಾಗ ಸರ್ವಿಸ್ ಬದಲಾಗಿ ಡಿಸ್ಸರ್ವಿಸ್, ಪುಣ್ಯದ ಬದಲಾಗಿ ಪಾಪ. ಸುಮ್ಮನೆ ಇದ್ರೆ ಅಟ್ಲೀಸ್ಟ್ ಮಾಡಿರೋ ಪಾಪ ಮಾತ್ರ ಇರುತ್ತೆ. ಆದರೆ ಪಾಪಗಳನ್ನ ಮಾಡುತ್ತಾ ಸೇವೆಗಾಗಿ ನಿಂತ್ರೆ, ಸರ್ವಿಸ್ ಬದಲಾಗಿ ಡಿಸ್ಸರ್ವಿಸ್ ಅಂತ ಮಾಡಿದ್ರೆ ಅದು 100% ಪಾಪದ 100 ಪಟ್ಟಾಗಿ ನಮಗೆ ವಾಪಸ್ ಬರುತ್ತೆ. ಹಾಗಾಗಿ ಜಗತ್ತಿನಲ್ಲಿ ಎಲ್ಲರೂ ಯಾಕೆ ಒಂದು ಒಳ್ಳೆಯ ಕಾರ್ಯವನ್ನ, ಪರಿವರ್ತನಾ ಕಾರ್ಯವನ್ನ, ಜಗತ್ ಕಾರ್ಯವನ್ನ, ಸಮಾಜ ಕಾರ್ಯವನ್ನ ಮಾಡಲಿಕ್ಕೆ ಮುಂದೆ ಬರುವುದಿಲ್ಲ ಅಂದ್ರೆ, ಅದರಲ್ಲೂ ವಿಶೇಷವಾಗಿ ಆಧ್ಯಾತ್ಮಿಕ ಕಾರ್ಯಗಳು. ಸಾಮಾಜಿಕವಾಗಿ ಒಂದಷ್ಟು ಹೆಚ್ಚು ಕಡಿಮೆ ಮೋಸ, ದ್ವೇಷ, ಅಸೂಯ, ಅವರು ಮಾಡು ಇವರು ಮಾಡು ಅಂತ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇದು ಪ್ರತಿನಿತ್ಯ ನಡೀತಾ ಇದೆ. ಯಾಕೆ ಅಂದ್ರೆ ಅವರಿಗೆ ಆರ್ಥಿಕ ಸವಲತ್ತುಗಳು ಬೇಕಾಗಿದೆ, ಆರ್ಥಿಕವಾಗಿ ಮೇಲೆ ಬರಬೇಕಾಗಿದೆ, ಕೆಲವರು ಸಾಮಾಜಿಕವಾಗಿ ಮೇಲೆ ಬರಬೇಕಾಗಿದೆ ಅಂತ, ಕೆಲವರು ಅಧಿಕಾರದಲ್ಲಿ ಮೇಲೆ ಬರಬೇಕು ಅಂತ ಪರಸ್ಪರ ಪೈಪೋಟಿಗೆ ಇಳಿದಂತೆ ಮೋಸ, ವಂಚನ, ದ್ವೇಷ, ಅಸೂಯೆಗಳಿಗೆ ಸಿದ್ಧರಾದವರು ಇವತ್ತು ಬಹಳಷ್ಟು ಜನ ಸಮಾಜ ಸೇವೆ ಅನ್ನೋ ಹೆಸರಿನಲ್ಲಿ, ಜನರ ಸೇವೆ ಅನ್ನೋ ಹೆಸರಿನಲ್ಲಿ ರಾಜಕೀಯವಾಗಿ, ವ್ಯಾವಹಾರಿಕವಾಗಿ ಬಹಳಷ್ಟು ಪಾಪವನ್ನು ಮಾಡುತ್ತಿದ್ದಾರೆ. ಸಮಾಜ ಸೇವೆ ಮಾಡುವವರಲ್ಲಿ, ಜನಸೇವೆ ಮಾಡುವವರಲ್ಲಿ ಪ್ರಾಮಾಣಿಕರು ಇಲ್ವಾ ಅಂದ್ರೆ
ಖಂಡಿತವಾಗಿ ಇದ್ದಾರೆ, ಬೆರಳೆಣಿಕೆ ಎಷ್ಟಿದ್ದಾರೆ. ಮತ್ತು ಅವರು ಪ್ರಚಾರವನ್ನು ಎಂದೂ ಕೂಡ ಇಷ್ಟಪಡುವವರಲ್ಲ, ಮತ್ತು ಅವರು ತೋರಿಕೆಗಾಗಿ ಮಾಡುವವರಲ್ಲ, ಜನ ಮೆಚ್ಚಿಸುವುದಕ್ಕಾಗಿ ಮಾಡುವವರಲ್ಲ. ತಮ್ಮ ಅಂತರಾತ್ಮ ಮತ್ತು ಪರಮಾತ್ಮ ಮೆಚ್ಚಿದರೆ ಸಾಕು ಅಂತ ಮಾಡುವವರು, ತಮ್ಮ ಅಂತರಾತ್ಮ ಮೆಚ್ಚಿದರೆ ಸಾಕು ಅಂತ ಮಾಡುವವರು ಕೆಲವರು. ಇವ್ರಿಗೆ ಯಾರ ಪ್ರಚಾರ ಇಲ್ಲ, ಇವ್ರು ಯಾರಿಗೂ ಗೊತ್ತಾಗೋದು ಇಲ್ಲ. ಮಾಡೋರು ಮಾಡ್ತಾನೆ ಇದ್ದಾರೆ, ಜೀವಗಳನ್ನ ಸವಿಸ್ತಾ ಇದ್ದಾರೆ, ಜೀವನಗಳೇ ಮುಗಿದು ಹೋಗ್ತಾ ಇದೆ. ಆದರೆ ಅವರ ಹೆಸರು ಕೀರ್ತಿ ಒಂದಷ್ಟು ಸಮಾಜದಲ್ಲಿ ಬರೋದಿಲ್ಲ. ಯಾಕೆ ಅಂದ್ರೆ ಎಲೆಮರೆ ಕಾಯಿ ತರ ದುಡಿದು ಜಗತ್ತಿಗಾಗಿ ಒಂದು ಎಲೆ, ಹೇಗ ವೃಕ್ಷಕ್ಕೆ ಮೊದಲು ಬರೋದೇ ಎಲೆ, ಒಂದು ಬೀಜ ಮೊಳಕೆ ಒಡೆದಾಗ ಮೊದಲು ಬರೋದೇ ಎಲೆ. ಆದರೆ ಆ ಎಲೆ ಕಾರ್ಯ ಏನು? ತನಗಾಗಿ ಏನೂ ಕೂಡ ಮಾಡಲೋದಿಲ್ಲ. ಅದು ಎಲೆಗಳನ್ನ ಯಾರೂ ಕೂಡ ಪ್ರಶಂಸೆ ಮಾಡಲೇ ಇಲ್ಲ. ಎಲೆ ತಾತ್ಸಾರ, ಯಾಕಂದ್ರೆ ಯಥೇಚ್ಛವಾಗಿ ಇರುತ್ತೆ ಎಲೆ, ಮತ್ತು ಎಲೆ ಯಾರ ನಿರೀಕ್ಷೆಯೂ ಆಗಿರೋದಿಲ್ಲ. ಎಲ್ಲರ ನಿರೀಕ್ಷೆ ಹೂ ಕಾಯಿ ಹಣ್ಣುಗಳ ಮೇಲೆ ಇರುತ್ತೆ ಹೊರತಾಗಿ, ಫಲದ ಮೇಲೆ ಇರುತ್ತೆ ಹೊರತಾಗಿ ಎಲೆಗಳ ಮೇಲಲ್ಲ. ಆದ್ರೆ ಎಲೆ ಮಾತ್ರ ಇವರು ನಿರೀಕ್ಷೆ ಮಾಡುವ ಫಲವನ್ನ, ಇವರು ನಿರೀಕ್ಷೆ ಮಾಡುವ ಹಣ್ಣು ಕಾಯಿ ಹೂಗಳನ್ನ ತಯಾರು ಮಾಡಲಿಕ್ಕೆ ನಿರಂತರವಾಗಿ ಸತತವಾಗಿ ಬೇರಿನಿಂದ ಹಿಡಿದು ಪ್ರತಿ ಒಂದು ರೆಂಬೆ ಕೊಂಬೆ ಹೂ ಕಾಯಿ ಹಣ್ಣುಗಳಿಗೆ ಮುಟ್ಟಿಸುವಂತಹ ಒಂದು ಕೆಲಸವನ್ನ, ಅಡಿಗೆ ಮನೆಯಾಗಿ ಅಡಿಗೆ ತಯಾರು ಮಾಡುವ ಪತ್ರ ಹರಿತನ ಹೊಂದಿರತಕ್ಕಂಥ ಎಲೆಗಳು ನಿರಂತರವಾಗಿ ಆ ವೃಕ್ಷದ ಬೆಳವಣಿಗೆಗೆ ಮತ್ತು ಸಮೃದ್ಧಿಗೆ ತಮ್ಮ ಜೀವನವನ್ನು ಸವಿಸ್ತವೆ. ಆದರೆ ಪ್ರತಿನಿತ್ಯ ಎಲೆಗಳು ಉದುರುತ್ತಾ ಹೋಗ್ತವೆ, ಯಾರಿಗೂ ನಷ್ಟ ಇಲ್ಲ ಎನ್ನುವಂತೆ ತುಳುಕೊಂಡು ಓಡಾಡುತ್ತವೆ. ಹೂಗಳು ಬಿದ್ದರೆ ತುಳಿಯೋದಿಲ್ಲ, ಕಾಯಿ ಬಿದ್ದರೆ ತುಳಿಯೋದಿಲ್ಲ, ಹಣ್ಣು ಬಿದ್ದರೆ ತುಳಿಯೋದಿಲ್ಲ, ಎಲೆ ಮಾತ್ರ ಆರಾಮಾಗಿ ತುಳ್ಕೊಂಡು ಓಡಾಡುತ್ತೇವೆ ನಾವು. ಅದು ಯಾರ ಕಣ್ಣಿಗೂ ಕೂಡ ಗೌರವಯುತವಾಗಿ ಕಾಣಿಸೋದಿಲ್ಲ. ಹಾಗೆ ಪ್ರಾಮಾಣಿಕವಾದ ಸಮಾಜ ಸೇವಕರು, ರಾಜಕೀಯ ತಜ್ಞರು, ಯಾರೆಲ್ಲ ಆರ್ಥಿಕ ತಜ್ಞರು, ವ್ಯವಹಾರ ಮಾಡೋರು, ಅಧಿಕಾರದಲ್ಲಿದ್ದವರು, ಉದ್ಯೋಗ ವ್ಯಾಪಾರದಲ್ಲಿರೋರು ಪ್ರಾಮಾಣಿಕರು ಇದ್ದಾರೆ, ಬೆರಳೆಣಿಕೆಯಷ್ಟು. ಅವರು ಸಮಾಜ ಸೇವೆ ಜನ ಅನ್ಕೊಂಡು ಅವರು ಕೀರ್ತಿ ವಾಂಛನೆಗಳಿಗೆ ಮಾಡದೆ ಬರೀ ಜನಕ್ಕಾಗಿ ಮಾಡಿ ಒಂದು ದಿನ ಎಲೆಯಂತೆ ಹುದುರಿ ಸರಿದು ಹೋಗಿದ್ದಾರೆ. ಆದ್ರೆ ಇವತ್ತು ಯಾರೆಲ್ಲ ಪ್ರಚಾರದಲ್ಲಿದ್ದಾರೆ, ಯಾರೆಲ್ಲ ನಾವು ಸಮಾಜ ಸೇವೆ ಮಾಡ್ತೀವಿ ಅಂತ ಕೊಚ್ಕೊಂಡು ಓಡಾಡ್ತಾರೆ, ಅವರು ಯಾರು ಪ್ರಾಮಾಣಿಕರಲ್ಲ. ಅವರು ಬರೀ ಜನ, ಕೀರ್ತಿ, ಹೆಸರು, ತಮ್ಮ ಇಚ್ಛೆಗಳಿಗೆ ಮಾತ್ರ ಇಲ್ಲಿ ಪ್ರಾಧಾನ್ಯತೆ ಕೊಟ್ಟುಕೊಂಡು ಹೆಸರು ಮಾತ್ರ ಸಮಾಜ ಸೇವೆ, ಜನಗಳ ಸೇವೆ ಅಂತ ಹೇಳಿ ಜನಗಳನ್ನ ದಾರಿ ತಪ್ಪಿಸಿ ಜನಗಳಿಗೆ ಗತಿ ಇಲ್ಲ ಸಹಿಸಿಕೊಂಡು ಹೋಗ್ತಿದ್ದಾರೆ. ಅವರಿಗೆ ನೆಲೆ ಇಲ್ಲ, ಇವರಿಗೆ ಗತಿ ಇಲ್ಲ ಅನ್ನೋ ತರದಲ್ಲಿ ಇವತ್ತು ಅಧಿಕಾರ ಕೊಟ್ಟು ಕೂತಿದ್ದೀವಿ. ಆದರೆ ಇದಕ್ಕಾದರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಅಂಥದ್ರಲ್ಲಿ ಆಧ್ಯಾತ್ಮಿಕ ಸೇವೆ, ಇದು ತುಂಬ ಯೋಗ್ಯತೆ ಬೇಕಾಗತ್ತೆ. ಸಮಾಜ ಸೇವೆ, ಜನಗಳ ಸೇವೆ ಯಾರು ಬೇಕಾದರೂ ನಿರ್ಧಾರ ಮಾಡಿ ಇವತ್ತಿಂದ 4 ಜನಗಳಿಗೆ ಪರೋಪಕಾರ ಆಗುವಂಥ ಮಾತುಗಳನ್ನು ಹೇಳೋದು, ಕಾರ್ಯಗಳನ್ನು ಮಾಡೋದು ಯಾವಾಗ ಬೇಕಾದರೂ ಮಾಡ್ಬೋದು. ಅದಕ್ಕೆ ಯೋಗ್ಯತೆ ಬೇಕು ಅಂತೇನಿಲ್ಲ ಸೇವೆ ಮಾಡಲಿಕ್ಕೆ. ಆದರೆ ಆಧ್ಯಾತ್ಮಿಕ ಸೇವೆ ಆ ರೀತಿ ಇರುವುದಿಲ್ಲ. ಯೋಗ್ಯನಾಗಿದ್ದುಕೊಂಡೇ ಮಾಡಬೇಕಾಗಿ ಬರುತ್ತೆ ಆಧ್ಯಾತ್ಮಿಕ ಸೇವೆ. ಹಾಗಾಗಿ ಆಧ್ಯಾತ್ಮಿಕ ಸೇವೆಯಲ್ಲಿ ಯಾರೂ ಮುಂದೆ ಬರೋದಿಲ್ಲ. ಯಾಕೆಂದ್ರೆ ಪ್ರಾಮಾಣಿಕತೆಗೆ ಬಹಳ ವ್ಯಾಲ್ಯೂ ಇರುವಂಥದ್ದು, ಧಾರಣೆಗೆ ಇಲ್ಲಿ ಪ್ರಾಶಸ್ತ್ಯ ನೀಡುವಂಥದ್ದು. ಇಲ್ಲಿ ಎಲ್ಲವೂ ಕೂಡ ಮಾತು, ಮನಸ್ಸು, ನಡೆ, ನುಡಿ ಎಲ್ಲವೂ ಒಂದಾಗಿರಬೇಕು, ಪ್ರಾಮಾಣಿಕವಾಗಿರಬೇಕಾಗತ್ತೆ. ಆಗ ಮಾತ್ರ ಈ ಸೇವೆಯಲ್ಲಿ ಏನಾದರೂ ಒಂದಷ್ಟು ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ, ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯವಾಗತ್ತೆ. ಅದಕ್ಕೆ ನಮಗೆ ಸ್ವಯಂ ಪರಮಾತ್ಮ ಕೊಟ್ಟಿರುವ ಜ್ಞಾನ, ಯೋಗ, ಧಾರಣೆ, ಸೇವೆ, ಈ 4 ವಿಷಯಗಳ ಬಗ್ಗೆ ಪ್ರತಿನಿತ್ಯ ಬ್ರಹ್ಮಕುಮಾರಿಸ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮ ನಾವೆಲ್ಲ ಮಕ್ಕಳಿಗೆ ಆತ್ಮೋನ್ನತಿಗಾಗಿ ಈ 4 ವಿಷಯಗಳ ಕ್ಲಾಸನ್ನು ಮಾಡ್ತಾರೆ.
ಮೊದಲನೇದಾಗಿ ಜ್ಞಾನ. ಜ್ಞಾನ ಅಂತೂ ನಾವು ತಗೊಳ್ಳೇಬೇಕು, ತಿಳ್ಕೊಳ್ಳೇಬೇಕು. ಇನ್ಫಾರ್ಮೇಶನ್ ಅದು ಬೇಕೇ ಬೇಕು. ನಾನು ಯಾರು, ನಮ್ಮಪ್ಪ ಯಾರು, ಈ ಸೃಷ್ಟಿ ಏನು, ಈ ಸಮಯ ಏನು, ಇಲ್ಲಿ ಏನು ನಡೀತಾ ಇದೆ, ಮುಂದೆ ಏನು ನಡೆಯುತ್ತೆ, ಇದೆಲ್ಲದರ ಕುರಿತಾಗಿ ನಮಗೊಂದು ಮಾಹಿತಿ ಇದ್ರೆ, ಇನ್ಫಾರ್ಮೇಶನ್ ಇದ್ರೆ ಅದಕ್ಕೆ ತಕ್ಕಂತ ತಯಾರಿ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವ ಚೇಂಜಸ್ ಅನ್ನು ತರಬಹುದು. ಇದು ಜ್ಞಾನ. ತಿಳ್ಕೊಳ್ಳೇಬೇಕು, ಮಸ್ಟ್ ಅಂಡ್ ಶುಡ್. ಧಾರಣೆ ಅಂತೇಳಿ ಜ್ಞಾನನೇ ಗೊತ್ತಿಲ್ಲ ನನಗಂತೇಳಿ ಬರೀ ಧಾರಣೆ ಮಾಡಿದ್ರು ಅದು ಒಂದು ಸಂಪ್ರದಾಯ ಆಗೋಗುತ್ತೆ. ಸ್ಥೂಲ ಸಂಪ್ರದಾಯ, ಸ್ಥೂಲ ಧಾರಣೆಗಳು ಯಾರು ಬೇಕಾದರೂ ಮಾಡಿಬಿಡ್ಬಹುದು. ಬರೀ ಸ್ಥೂಲ ಸಂಪ್ರದಾಯಗಳ ಧಾರಣೆಯಿಂದ ಏನೂ ಆಗಬೇಕಾಗಿಲ್ಲ ಜಗತ್ತಲ್ಲಿ. ಜ್ಞಾನ, ಸ್ಥೂಲ ಧಾರಣೆಗಳನ್ನು ಕೊಡ್ಲಿಕ್ಕೆ ಸಾಕಷ್ಟು ಧರ್ಮಗಳು ಬಂದಿದೆ, ಸಾಕಷ್ಟು ಮಹಾತ್ಮರು, ಸಂತರು, ಶರಣರು ಬಂದು ಹೋಗಿದ್ದಾರೆ. ಸ್ಥೂಲ ಆಚರಣೆಗಳನ್ನ, ಸ್ಥೂಲ ನಿಯಮಗಳಿಂದ ಒಂದಷ್ಟಾದ್ರೂ ಮನುಷ್ಯ ಪರಿವರ್ತನೆ ಆಗಲಿ ಅನ್ನುವಂಥ ಒಂದು ಧಾರಣೆಗಳನ್ನ ಇಟ್ಟು ಹೋಗಿದ್ದಾರೆ. ಆದರೆ ಅವರು ಕೊಟ್ಟಿರುವಂತಹ ಸ್ಥೂಲ ಧಾರಣೆಗಳನ್ನ ಒಂದು ಸಂಪ್ರದಾಯ ತರ ತಗೊಂಡು ಮೌಢ್ಯದ ರೀತಿಯಲ್ಲಿ ಅಳವಡಿಸಿಕೊಂಡು, ಆದರೆ ಅದರ ಒಳಗಡೆ ಸಾರ ಅರ್ಥ ಆಗಿಯೂ ಅರ್ಥ ಆಗದಂತೆ ನರ್ತಿಸ್ತಾ ಇದ್ದೀವಿ ನಾವು ಅಷ್ಟೆ. ಗೊತ್ತಿದ್ದು ಗೊತ್ತಿರದಂತೆ, ಕಂಡು ಕಾಣದಂತೆ, ತಿಳಿದು ತಿಳಿಯದಂತೆ ಅಭಿನಯಿಸ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲಾ ಮಹಾತ್ಮರು, ಧರ್ಮಾತ್ಮರು, ಶರಣರು ಎಲ್ಲಾ ಧಾರಣೆಗಳನ್ನ ಕೊಟ್ಟಿದ್ದು ಬರೀ ಸ್ಥೂಲವಾದ ಆಚರಣೆಗಲ್ಲ, ಬದಲಾಗಿ ಅಂತರಂಗದ ಪರಿವರ್ತನೆಗಾಗಿ, ಮನ ಪರಿವರ್ತನೆಗಾಗಿ ಕೊಟ್ಟಿದ್ದು. ಆದ್ರೆ ಯಾರಿಗೂ ಕೂಡ ಮನ ಪರಿವರ್ತನೆ ಇಷ್ಟ ಇಲ್ಲ. ಆದ್ರೆ ಸಾಂಪ್ರದಾಯಿಕವಾಗಿ, ಒತ್ತಾಯಪೂರ್ವಕವಾಗಿ ಸ್ಥೂಲ ಆಚರಣೆಗಳನ್ನಂತೂ ಮಾಡ್ತಾ ಬರ್ತಿದ್ದಾರೆ. ಆದ್ರೆ ಈಗ ಸಮಯ ಬಂದಿದೆ, ಸ್ವಯಂ ಪರಮಾತ್ಮನು ಬಂದಾಗಿದೆ. ಪರಮಾತ್ಮ ಕೊಡುವ ಜ್ಞಾನದಲ್ಲಿ ಒಂದಷ್ಟು ಸ್ಥೂಲ ಧಾರಣೆಗಳು ಇದ್ರೂ ಕೂಡ ಬರೀ ಸ್ಥೂಲ ಧಾರಣೆಯಿಂದ ಏನೂ ಇಲ್ಲಿ ಪರಿವರ್ತನೆ ಆಗೋದಿಲ್ಲ. ಸ್ಥೂಲ ಧಾರಣೆಗಳು ಇಲ್ಲದ ಒಂದು ಧರ್ಮವನ್ನ ಜನರು ಸ್ವೀಕಾರಣೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಸ್ಥೂಲ ನಿಯಮಗಳನ್ನ ಇಟ್ಟಿದ್ದಾರೆ ಅಷ್ಟೇ. ಜ್ಞಾನ ಅಂದ್ರೆ ಬರೀ ಸ್ಥೂಲವಾಗಿರ್ತಕ್ಕಂಥ ಪಾತ್ರದ ಜ್ಞಾನ, ಕರ್ಮದ ಜ್ಞಾನ ಅಷ್ಟೇ ಅಲ್ಲ, ಧಾರಣೆಯ ಜ್ಞಾನ ಅಷ್ಟೇ ಅಲ್ಲ, ಸ್ಥೂಲವಾಗಿರ್ತಕ್ಕಂಥ ಆಚರಣೆಗಳ ಜ್ಞಾನ ಅಲ್ಲ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು, ಯೋಗ ಮಾಡಬೇಕು, ನುಮಶ ಮಾಡಬೇಕು, ಭೋಗ ಇಡಬೇಕು, ಸಾತ್ವಿಕ ಆಹಾರ ಸೇವನೆ ಮಾಡಬೇಕು, ಬರೀ ಇಷ್ಟು ಮಾತ್ರ ಅಲ್ಲ ಜ್ಞಾನ ಅಂದ್ರೆ. ಇದು ಬರೀ ಪಾತ್ರದಲ್ಲಿ ಪರಿವರ್ತನೆಗಾಗಿರುವಂಥದ್ದು. ಆದರೆ ಜ್ಞಾನ ಯಾವುದು ಅಂದ್ರೆ ಒಳಗಡೆ ನಾನು ಆತ್ಮ ಅನ್ನುವ ಸತ್ಯವನ್ನು ಅರ್ಥ ಮಾಡಿಸುವುದು, ನನ್ನ ಆತ್ಮದ ಸ್ವರೂಪವನ್ನು ಅರ್ಥ ಮಾಡಿಸುವುದು, ಆತ್ಮದ ಗುಣಗಳನ್ನು ಅರ್ಥ ಮಾಡಿಸೋದು, ಆತ್ಮದ ಶಕ್ತಿಯನ್ನು ಅರ್ಥ ಮಾಡಿಸೋದು, ಆತ್ಮದ ತಂದೆಯನ್ನು ಅರ್ಥ ಮಾಡಿಸೋದು, ಆತ್ಮದ ಮನೆಯನ್ನು ಅರ್ಥ ಮಾಡಿಸೋದು, ಆತ್ಮದ ಪಾತ್ರದ ಭವಿಷ್ಯವನ್ನು ಅರ್ಥ ಮಾಡಿಸೋದು. ಇದೆಲ್ಲವೂ ಸೇರಿ ಜ್ಞಾನ ಆಗಿದೆ ಹೊರತಾಗಿ ಬರೀ ಸ್ಥೂಲವಾಗಿರತಕ್ಕಂಥ ಒಂದು ಧಾರಣೆಗಳ ಇನ್ಫಾರ್ಮೇಶನ್ ಅಲ್ಲ. ಇನ್ನು ಯೋಗ ಅಂದ್ರೆ ಏನೆಲ್ಲ ಜ್ಞಾನದಲ್ಲಿ ಕೇಳಿದಿರಿ ಅದು ಬರೀ ಒಂದು ಸಲ ಇನ್ಫಾರ್ಮೇಶನ್ ಅಷ್ಟೇ. ಆದ್ರೆ ಅದೇ ನಾನು ಅಂತ ಒಳಗಡೆ ಹೋಗ್ಬೇಕು ಅಂತಂದ್ರೆ ಒಂದಷ್ಟು ಏಕಾಂತ, ಒಂದಷ್ಟು ಏಕಾಗ್ರತೆ, ಒಂದಷ್ಟು ಆಳವಾದ ಅಭ್ಯಾಸದ ಅವಶ್ಯಕತೆ ಇರೋದ್ರಿಂದ ಪ್ರತಿನಿತ್ಯ ಕಂಪಲ್ಸರಿ ಜ್ಞಾನ ಕೇಳಿ ಇದನ್ನ ಯೋಗ ಮಾಡಬೇಕು. ಅಂದ್ರೆ ತೇರಿ ಕೇಳಿ ಹೋಮ್ವರ್ಕ್ ಪ್ರಾಕ್ಟಿಕಲ್ ಮಾಡಬೇಕು. ಹೇಗೆ ಮಕ್ಕಳಿಗೆ ಪ್ರತಿನಿತ್ಯ ಪಾಠ ಹೇಳಿ ಆದ್ಮೇಲೆ ಒಂದಷ್ಟು ಹೋಮ್ವರ್ಕ್ ಅನ್ನ ಹಾಕಿ ಕೊಡ್ತಾರೆ ಮೇಷ್ಟ್ರು. ಯಾಕೆ ಅಂದ್ರೆ ಆ ಮಗು ಮನೆಗೆ ಹೋದ್ರೂ ಕೂಡ ಬರೀ ಆಟ ಪಾಠದಲ್ಲಿ ಮುಳುಗಿ ಹೋಗದೆ ಪಾಠದ ಕಡೆಗೆ ಗಮನ ಮಾತ್ರ ಇಟ್ಟು ಆ ಪಾಠದ ರಿವೈಸ್ ಮಾಡ್ಕೊಳ್ಳಿ ಅಂತಾನೆ ಹೋಮ್ವರ್ಕ್ ಅಂತ ಕೊಡ್ತಾರೆ. ಹೇಗೋ ಹಾಗೆ ಪರಮಾತ್ಮನ ಯೂನಿವರ್ಸಿಟಿಯಲ್ಲಿ ಸ್ವಯಂ ಪರಮಾತ್ಮನು ಕೂಡ ಬೆಳಗ್ಗೆ ಏನೆಲ್ಲ ಜ್ಞಾನ ಮುರುಳಿಯನ್ನ ಕೊಟ್ಟಿರ್ತಾರೆ ಅದನ್ನ ಅವತ್ತಿನ ದಿನಾನೇ ಯೋಗದಲ್ಲಿ ಅನುಭವ ಮಾಡಬೇಕು ಅನ್ನುವಂಥ ಪ್ರಾಕ್ಟಿಕಲ್ ಅನ್ನ ಇಟ್ಟಿದ್ದಾರೆ. ಅದೇ ಯೋಗ. ಇನ್ನು ಧಾರಣೆ ಅಂದ್ರೆ ಇಲ್ಲಿ ಬಹಳ ಮುಖ್ಯವಾದಂಥ ಘಟ್ಟ ಇದು. ಒಬ್ಬರ ಯೋಗ್ಯತೆಯನ್ನ ಅಳೆಯಬೇಕು, ಒಬ್ಬರ ವ್ಯಕ್ತಿತ್ವ ನಿರ್ಮಾಣ ಆಗೋದು, ಒಬ್ಬರ ಪದವಿ ಫಿಕ್ಸ್ ಆಗೋದು, ಒಬ್ಬರಿಂದ ಸೇವೆ ನಿರೀಕ್ಷೆ ಮಾಡೋದು ಈ ಒಂದು ಸ್ತಂಭದ ಮೇಲೆ ಆಧಾರಿತವಾಗಿರುತ್ತೆ. ಎಷ್ಟು ಜ್ಞಾನ ತಿಳ್ಕೊಂಡಿದ್ದಾರೆ ಅಲ್ಲ, ಎಷ್ಟು ಗಂಟೆ ಯೋಗದಲ್ಲಿ ಕೂಳ್ತಿದ್ದಾರೆ ಅಲ್ಲ, ಎಷ್ಟು ಧಾರಣೆಯುಕ್ತವಾಗಿದ್ದಾರೆ. ಇದರ ಆಧಾರದ ಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಸೇವೆ ಅನ್ನೋದು ಪರಿಣಾಮಕಾರಿಯಾಗಿ ಬೀರುತ್ತೆ. ಅದಕ್ಕೆ ಜ್ಞಾನ ಯೋಗ ಪ್ರತಿನಿತ್ಯ ಕೇಳುವಂತ ಒಂದು ಸಂಪ್ರದಾಯ ಆಗೋಗಿದೆ. ಆದರೆ ಧಾರಣೆ ನಾವೇ ಮಾಡ್ಕೊಳ್ಬೇಕು. ಜ್ಞಾನ ನಮಗೆ ಗೊತ್ತಿಲ್ಲ ಅಂದ್ರೆ ಬೇರೆಯವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಾರೆ. ಯೋಗ ಕಮೆಂಟ್ರಿ ಕೊಟ್ಟು ಅನುಭವ ಮಾಡಿಸ್ಲಿಕ್ಕೆ ಒಂದಷ್ಟು ಇಮರ್ಜ್ ಮಾಡಿಸಬಹುದು ಬೇರೆಯವರು.
ಆದರೆ ಧಾರಣೆ ಮಾತ್ರ ನಾನೇ ಮಾಡಬೇಕು, ನನಗಾಗಿಯೇ ಮಾಡಬೇಕು, ಪ್ರಾಮಾಣಿಕವಾಗಿಯೇ ಮಾಡಬೇಕು. ಅದು ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು ನಾನೇ ಮಾಡಬೇಕಾಗಿರೋದ್ರಿಂದ ಮೊಟ್ಟ ಮೊದಲು ಯಾರು ಧಾರಣೆ ಕಡೆಗೆ ಗಮನ ಕೊಡುತ್ತಾರೆ ಅವರೇ ನಿಜವಾದ ಬುದ್ಧಿವಂತರು. ಅದರಲ್ಲೂ ವಿಶೇಷವಾಗಿ ಪವಿತ್ರತೆ ಅನ್ನೋ ಧಾರಣೆ ಏನಿದೆ ಅದು ಇಲ್ಲದ ಹೊರತು ಇಲ್ಲಿ ಜ್ಞಾನಕ್ಕೂ ಯೋಗಕ್ಕೂ ಸೇವೆಗೂ ಏನು ಬೆಲೆ ಬರೋದಿಲ್ಲ. ಹಾಗಿದ್ರೆ ಆ ಪವಿತ್ರತೆಯನ್ನು ಧಾರಣೆ ಮಾಡ್ಕೊಳ್ಳೋದು ಹೇಗೆ? ಪವಿತ್ರತೆ ಅಂದ್ರೆ ಏನು? ಇದ್ರ ಬಗ್ಗೆ ಸಾಕಷ್ಟು ಆಳ ಅಗಲ ಇದೆ. ನಾವು ಯಾವುದೋ ಒಂದು ಎರಡು ಸ್ಟೇಟ್ಮೆಂಟ್ ಇಂದ ಇವರು ಪವಿತ್ರ ಇವರು ಅಪವಿತ್ರ ಅಂತ ಹೇಳೋದಲ್ಲ. ಈ ಒಂದು ಎರಡು ಸ್ಟೇಟ್ಮೆಂಟ್ಗಳಿಂದಲೇ ಯಾರೊಬ್ಬರು ಪರಮ ಪವಿತ್ರ ಅಂತಾನು ಆಗೋದಿಲ್ಲ. ಪವಿತ್ರತೆ ಅನ್ನೋದು ಬಹಳ ಸೂಕ್ಷ್ಮದಲ್ಲಿ ಸೂಕ್ಷ್ಮವಾಗಿರತಕ್ಕಂಥ ವಿಚಾರ ಮತ್ತು ಬಹಳ ಕಷ್ಟ ಅಂತ ಏನಿಲ್ಲ, ಬಹಳ ಸುಲಭ ಅದು. ಯಾರಿಗೆ ಅಂದ್ರೆ ಯಾರ ಹೃದಯ ಸ್ವಚ್ಛವಿದೆ, ಯಾರ ಮನಸ್ಸು ಸ್ವಚ್ಛವಿದೆ, ಯಾರ ಬುದ್ಧಿ ಶುದ್ಧವಿದೆ ಅವರಿಗೆ ಬಹಳ 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 ಸರಳ ಈ ಪವಿತ್ರತೆಯ ಧಾರಣೆಯನ್ನ ಮಾಡೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರಲ್ಲಿ ಪವಿತ್ರತೆಯ ಧಾರಣೆ ಇದೆಯೋ ಅವರೇ ನಿಜವಾದ ಬುದ್ಧಿವಂತರು. ಪವಿತ್ರತೆ ಅನ್ನೋ ಪದ ಬಹಳ ಸ್ವಚ್ಛ ಅಂದ್ರೆ ಅದೊಂದು ಆಧ್ಯಾತ್ಮಿಕತ ಅಂತ ಅನಿಸ್ಕೊಂಡ್ರು ಕೂಡ, ಬಹಳ ಶ್ರೇಷ್ಠ ಪದ ಅನಿಸ್ಕೊಂಡ್ರು ಕೂಡ ಅದಕ್ಕೆ ಪರ್ಯಾಯವಾಗಿ ಸಹಜವಾದ ಪದಗಳನ್ನು ಹೇಳೋದಾದ್ರೆ ಪವಿತ್ರತೆ, ಶುದ್ಧತೆ, ಪ್ರಾಮಾಣಿಕತೆ, ಸ್ವಚ್ಛತೆ ಇವೆಲ್ಲವೂ ಕೂಡ ಬರುತ್ತೆ. ಹಾಗಿದ್ರೆ ಪವಿತ್ರತೆ ನಮ್ಮಲ್ಲಿ ಇದೆಯಾ ಅಂತ ಹೇಗೆ ಚೆಕ್ ಮಾಡಿಕೊಳ್ಳೋದು? ಇದು ಈಗ ನಮ್ಮ ಮುಂದಿರುವ ಪ್ರಶ್ನೆ. ಪವಿತ್ರತೆ ಮೊದಲು ಎಲ್ಲಿಂದ ಆರಂಭ ಆಗತ್ತೆ ಅಂದ್ರೆ ಇಲ್ಲಿಂದ ಆರಂಭ ಆಗತ್ತೆ. ಅಪವಿತ್ರ ಪವಿತ್ರ ಅನ್ನೋ ನಿರ್ಣಯ ಆಗೋದೇ ಇಲ್ಲಿಂದ. ಅರ್ಥಾತ್ ಸ್ವಯಂ ಪರಂಪಿತ ಪರಮಾತ್ಮ ಪರಮಧಾಮ ನಿವಾಸಿಯಾಗಿದ್ರು ಕೂಡ ಈ ಪತೀತ ಪ್ರಪಂಚ ಪತೀತ ಶರೀರದೊಳಗಡೆ ನನಗಾಗಿ ಬಂದು ಅವರು ಬದುಕುವುದಕ್ಕಾಗಿ ಪಾತ್ರಕ್ಕಾಗಿ ಶರೀರದ ಜ್ಞಾನವನ್ನ ಕೊಡಲಿಲ್ಲ, ಆತ್ಮ ಕಲ್ಯಾಣದ ಜ್ಞಾನವನ್ನ ಕೊಡ, ಬದುಕನ್ನ ಕಟ್ಟಿಕೊಳ್ಳುವ ಜ್ಞಾನವನ್ನ ಕೊಡಲಿಲ್ಲ, ಬದುಕನ್ನ ಬಿಡಿಸಿಕೊಳ್ಳುವ ಜ್ಞಾನವನ್ನ ಕೊಟ್ಟಿದ್ದಾರೆ. ಶರೀರದೊಳಗಡೆ ಗಟ್ಟಿಯಾಗಿ ಉಳಿದುಕೊಳ್ಳುವ ಜ್ಞಾನ ಕೊಡಲಿಲ್ಲ, ಶರೀರದಿಂದ ಬಿಡಿಸಿಕೊಂಡು ಬರುವ ಕಲೆಯನ್ನ ಕಲಿಸುವ ರಾಜಯೋಗವನ್ನ ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಎಲ್ಲಾ ಧರ್ಮಗಳು, ಎಲ್ಲಾ ಮಹಾತ್ಮರು, ಎಲ್ಲಾ ಸಂತರು ಬದುಕನ್ನು ಕಟ್ಟಿಕೊಳ್ಳುವ ರೀತಿ ಕರ್ಮ ಸಿದ್ಧಾಂತವನ್ನ ಮಾತಾಡ್ತಾ ಬಂದಿದ್ದಾರಷ್ಟೇ. ಆದರೆ ಯಾರೊಬ್ಬರಿಗೂ ಆತ್ಮ ಈ ಶರೀರದಿಂದ ಬಿಡಿಸಿಕೊಂಡರೆ ಎಲ್ಲಿ ಹೋಗಬೇಕೆನ್ನುವ, ಹೋಗಿ ಮತ್ತೇನು ಮಾಡಬೇಕೆನ್ನುವ ಸತ್ಯವನ್ನ ಯಾರೂ ಬಿಡಿಸಲಿಲ್ಲ. ಯಾಕೆ ಅಂದ್ರೆ ಅವರು ಯಾರಿಗೂ ಆತ್ಮದ ಬಗ್ಗೆ ಸಂಪೂರ್ಣವಾದ ಜ್ಞಾನ ಈ ಸೃಷ್ಟಿಯ ಡ್ರಾಮ ನಿಯಮ ಅನುಸಾರ ಇರಲಿಲ್ಲ. ಆತ್ಮದ ಬಗ್ಗೆ ಪರಮಾತ್ಮ ಬಗ್ಗೆ ಮಾತಾಡಿದ್ರು, ಅಭಿಮಾನಿಸಿದ್ರು, ಆನಂದಿಸಿದ್ರು ಅಷ್ಟೇ. ಆದರೆ ಶರೀರ ಹೇಗೆ ಬಿಡಬೇಕು, ಬಿಟ್ಟ ಮೇಲೆ ಈ ಶರೀರ ಎಲ್ಲಿಗೆ ಹೋಗುತ್ತೆ, ಆತ್ಮನಾಗಿ ನಾನೆಲ್ಲಿಗೆ ಹೋಗಬೇಕು ಅನ್ನುವಂಥ ಒಂದು ಸ್ಮೃತಿ ಸ್ಪಷ್ಟವಾದ ದಿಶೆಯನ್ನು ಕೊಟ್ಟವರೇ ಸ್ವಯಂ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮ. ಅದಕ್ಕೆ ಆತನನ್ನ ಮುಕ್ತಿ ಜೀವನ್ ಮುಕ್ತಿದಾತ ಅಂತ ಕರಿತೇವೆ. ಅದಕ್ಕೆ ಇಲ್ಲಿ ಪರಮಾತ್ಮ ಬಂದಿರೋದು ಬರೀ ಪಾತ್ರದ ಪದವಿಯನ್ನು ಹೆಚ್ಚು ಮಾಡಲಿಕ್ಕೆ, ಕರ್ಮ ಸಿದ್ಧಾಂತವನ್ನ ಸರಿ ಮಾಡಿಬಿಟ್ಟು ನಮ್ಮಿಂದ ಸುಕರ್ಮಗಳನ್ನ ಮಾಡಿಸಿ ಮತ್ತೆ ಒಂದು ಪದವಿಯನ್ನ ಕೊಡಿಸಿ ಹೋಗ್ಬಿಡೋದಲ್ಲ ಕೆಲಸ. ಆ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಧರ್ಮಾತ್ಮರು ಬಂದಿದ್ರು. ಪುಣ್ಯ ಮಾಡಿದ್ರೆ ಪುಣ್ಯ, ಪಾಪ ಮಾಡಿದ್ರೆ ಪಾಪ ಅಂತ ಹೇಳಲಿಕ್ಕೆ ಕರ್ಮ ಸಿದ್ಧಾಂತ ಪರಮಾತ್ಮನ ಉದ್ದೇಶವಲ್ಲ. ಪರಮಾತ್ಮ ಆತ್ಮ ನೀನು ಅನ್ನುವ ಸತ್ಯವನ್ನು ತಿಳಿಸಬೇಕು, ಆತ್ಮದ ಸ್ವರೂಪವನ್ನು ತಿಳಿಸಬೇಕು, ಆತ್ಮದ ಗುಣಗಳನ್ನು ತಿಳಿಸಬೇಕು, ಆತ್ಮದ ಶಕ್ತಿಯನ್ನು ಅರ್ಥ ಮಾಡಿಸಬೇಕು, ಆತ್ಮ ಶರೀರದ ಮೇಲೆ ಆಧಾರಿತ ಅಲ್ಲ ಅನ್ನೋದು ತಿಳಿಸಬೇಕು, ಆತ್ಮದ ಮೇಲೆ ಶರೀರ ಆಧಾರಿತ ಅನ್ನುವ ಸತ್ಯ ಅರ್ಥ ಮಾಡಿಸಿ ಆತ್ಮ ಯಾವಾಗ ಬೇಕಾದರೂ ಅಶರೀರಿಯಾಗುವಂತಹ ಮತ್ತು ಪರಮಧಾಮಕ್ಕೆ ಹೋಗುವಂತಹ ಪೂರ್ತಿಯಾಗಂತ ಜ್ಞಾನವನ್ನ ಆತ್ಮನಿಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಸ್ವಯಂ ಪರಮಾತ್ಮ ಬಂದು ಇಷ್ಟೆಲ್ಲ ಕಷ್ಟಪಟ್ಟಿರೋದು.
ಇಷ್ಟು ದೊಡ್ಡ ಮಹಾಯಜ್ಞವನ್ನು ರಚಿಸಿರುವುದು, ಪ್ರಜಾಪಿತ ಬ್ರಹ್ಮನನ್ನ ಆರಿಸಿಕೊಂಡು ಅವರ ಶರೀರದೊಳಗಡೆ ಸತತವಾಗಿ ಬಂದು ಇಲ್ಲಿಯ ತನಕ ನಮಗೆ ಕಲಿಸಿರೋದು, ಮಮ್ಮ ಆದಿ ರತ್ನರ ಆದಿಯಾಗಿ ಎಲ್ಲರೂ ಕೂಡ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದ್ದು ಆತ್ಮ ಕಲ್ಯಾಣಕ್ಕಾಗಿ ಹೊರತಾಗಿ ಬರೀ ಪಾತ್ರ ಕಲ್ಯಾಣಕ್ಕಾಗಿ ಅಲ್ಲ. ಪಾತ್ರ ಡ್ರಾಮಾ ಅನುಸಾರ ನಡೆಯುತ್ತೆ, ಆದರೆ ಆತ್ಮ ನಾನು ಎನ್ನುವ ಸತ್ಯ ಅರಿಯುವುದಷ್ಟೇ ಅಲ್ಲ, ಅದರ ಸ್ಮರಣೆಯಲ್ಲಿರುವುದೇ ಪವಿತ್ರತೆ. ನಾನು ಆತ್ಮ ಅನ್ನುವ ಸತ್ಯವನ್ನೇ ಅರ್ಥ ಮಾಡಿಕೊಳ್ಳದ ಹೊರತು ಬೇರೆ ಯಾವ ಧಾರಣೆಯೂ ನಿಮಗೆ ಲೆಕ್ಕಕ್ಕೆ ಬರುವುದಿಲ್ಲ. ಬರೀ ಆತ್ಮ ಅನ್ನುವ ಸ್ಮರಣೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲವೂ ಅದರಲ್ಲೇ ಇರುತ್ತೆ. ನೀನು ಆತ್ಮ ಅಂತ ತಿಳಿದುಕೊಂಡ್ರೆ ಅಲ್ಲಿ ಪರಂಪಿತ ಪರಮಾತ್ಮನ ನೆನಪು ಸದಾಕಾಲ ಇರುತ್ತೆ. ಯಾರಿಗೆ ಆತ್ಮದ ಸ್ಮೃತಿ ಇದೆಯೋ ಅವರಿಗೆ ಪರಮಾತ್ಮನ ಸ್ಮೃತಿ ಇದ್ದೇ ಇರುತ್ತೆ. ಯಾರಿಗೆ ಪರಮಾತ್ಮನ ಸ್ಮೃತಿ ಇದೆಯೋ ಅವರಿಗೆ ಸತ್ಕರ್ಮದ ಬಗ್ಗೆ ಪ್ರಜ್ಞೆ ಇರುತ್ತೆ. ನಾನು ಏನು ಮಾಡ್ತಿದ್ದೀನಿ, ಏನು ಮಾಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಎಲ್ಲವೂ ಕೂಡ ಅವರಿಂದ ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಏನೇ ಮಾಡಿದ್ರು ಕೂಡ ಕಲ್ಯಾಣಕ್ಕಾಗಿಯೇ ಮಾಡ್ತಾರೆ ವಿನಃ ಸ್ವಾರ್ಥಕ್ಕಾಗಿ, ಇಚ್ಛೆಗಾಗಿ ಯಾವುದು ಮಾಡೋದಿಲ್ಲ. ಯಾರಿಗೆ ನಿಜವಾಗಿ ತನ್ನ ಆತ್ಮ ಎನ್ನುವ ಸ್ಮೃತಿ, ಆ ಸ್ವರೂಪದ ಭಾನ, ಪರಮಾತ್ಮನ ಧ್ಯಾನ ಇರುವಂತವರು ನಿಜವಾದ ಪವಿತ್ರ ಆತ್ಮರು. ಯಾಕಂದ್ರೆ ಇಷ್ಟು ಮಾತ್ರ ಆಗೋದಿಲ್ಲ, ಆತನಿಗೆ ಮುಂದೆ ಕಾಣುವ ಪ್ರತಿಯೊಬ್ಬರೂ ಕೂಡ ನನ್ನ ಸಹೋದರ ಆತ್ಮ ಎನ್ನುವ ಆತ್ಮೀಯತೆ ಬರುತ್ತೆ. ಬರೀ ಇಷ್ಟರಿಂದ ಏನಾಗ್ಬಿಡುತ್ತೆ ಅನ್ನೋರು ಇದು ಒಂದೇ ಧಾರಣೆನ, ಇದು ಒಂದೇ ಪವಿತ್ರತೆ ಅಂದ್ರೆ ಹೌದು, ಕಂಪ್ಲೀಟ್ ಆಗಿ ಪವಿತ್ರತೆ ಅನ್ನೋದು ಅದರಲ್ಲೇ ಸಾರ ಅಡಕವಾಗಿದೆ. ಎಲ್ಲ ವಿಸ್ತಾರವು ರೂಪ ಪವಿತ್ರತೆ ಅನ್ನೋದು ಈ ಒಂದು ಸ್ಮೃತಿಯಿಂದ ಎಲ್ಲವೂ ಕೂಡ ನಕಾರಾತ್ಮಕತೆಯನ್ನ, ಅಪವಿತ್ರತೆಯನ್ನ, ಮಲಿನತೆಯನ್ನ ತೊಡೆದು ಹಾಕುವಂತ ಶಕ್ತಿ ಇದೆ. ಹೇಗೆ ಅಂದ್ರೆ ನಾನು ಆತ್ಮ ಅಂತ ತಿಳ್ಕೊಳ್ತೀವಿ, ನಾನೊಂದು ಜ್ಯೋತಿ ಸ್ವರೂಪ, ಪ್ರಕಾಶ ಸ್ವರೂಪ ಅನ್ಕೊಳ್ತೀವಿ, ನಾನು ಪರಮಾತ್ಮನ ಸಂತಾನ ಅನ್ಕೊಳ್ತೀವಿ. ಹಾಗೆಯೇ ನನ್ನೊಳಗಡೆ ಸದ್ಗುಣಗಳು ಇದೆ ಎನ್ನುವ ಜಾಗೃತಿ ಇರುತ್ತೆ. ಆ ಶಕ್ತಿ ಮತ್ತು ಧೈರ್ಯ ಇದ್ದಲ್ಲಿ ಯಾವತ್ತೂ ತಪ್ಪು ನಡೆಯೋದಿಲ್ಲ. ಎಲ್ಲಿ ತಪ್ಪು ನಡೀತಾ ಇದೆ ಅಂತಂದ್ರೆ, ಎಲ್ಲಿ ಬಲಹೀನತೆ ಇದೆಯೋ, ಎಲ್ಲಿ ಶಕ್ತಿಹೀನನಿದಾನೋ, ಯಾರಲ್ಲಿ ಧೈರ್ಯ ಇಲ್ವೋ ಅವರು ಮಾತ್ರ ತಪ್ಪು ಮಾಡಲಿಕ್ಕೆ ಸಾಧ್ಯ ಇದೆ. ಯಾರೊಳಗಡೆ ಸಂಪನ್ನತೆ ಇದೆ, ಶಕ್ತಿ ಇದೆ, ಸದ್ಗುಣಗಳಿದೆ, ಅವರಿಂದ ಎಂದೂ ಕೂಡ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಆತ್ಮನಲ್ಲಿದೆ, ಆದರೆ ಸ್ಮೃತಿ ಇಲ್ಲದ ಕಾರಣ ನಾವು ತಪ್ಪುಗಳನ್ನ ಮಾಡ್ತಾ ಬಂದಿದ್ವಿ. ಹಾಗಾಗಿಯೇ ಪರಮಾತ್ಮ ನಮಗೆ ಸ್ಮೃತಿಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ನಾನು ಆತ್ಮ, 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 ಆತ್ಮ. ಈ ಒಂದು ಆತ್ಮದ ಪಾಠದಿಂದ ಪವಿತ್ರತೆ ಅನ್ನೋದು ಎಲ್ಲೆಲ್ಲೂ ಹರಿದು ಹಂಚಿ ಹೋಗಿರೋದು ಒಂದು ಕಡೆ ಕೂಡ್ತಾ 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 ಒಂದು ಬೀಜ ರೂಪವಾಗಿ, ಬಿಂದು ರೂಪವಾಗಿ, ಚೈತನ್ಯವಾಗಿ, ಬೆಳಕಾಗಿ ಸದಾ ನಮ್ಮಿಂದ ಸದ್ಭಾವನೆಯನ್ನು ಹರಡಿಸುವ ಒಂದು ರಕ್ಷಾ ಕವಚವಾಗಿ ನಮ್ಮನ್ನು ಕಾಪಾಡುತ್ತೆ. ಯಾವಾಗ ನಾನು ಆತ್ಮ ಅಂದಾಗ, ಎದರಲ್ಲಿರೋರು ಆತ್ಮರು, ಸಹೋದರ ಆತ್ಮ ಅಂದಾಗ, ಎಲ್ಲರಲ್ಲಿಯೂ ಆತ್ಮೀಯತೆಯನ್ನು ನೋಡುವಂತಹ ಗುಣ ಬಂದಾಗ ದೃಷ್ಟಿ ಪವಿತ್ರವಾಗತ್ತೆ, ಮಾತು ಪವಿತ್ರವಾಗತ್ತೆ, ಮನಸ್ಸು ಪವಿತ್ರವಾಗತ್ತೆ, ಹೃದಯ ಪವಿತ್ರವಾಗತ್ತೆ, ಸದ್ಭಾವನೆ ಬರುತ್ತೆ. ಅಲ್ಲಿ ಯಾವುದೇ ರಾಗ, ದ್ವೇಷ, ಅಸೂಯೆ, ಚಿಂತೆ, ಪರಚಿಂತನೆ, ಪರನಿಂದೆ ಇದ್ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಇದು ಯಾವುದರಲ್ಲಾದ್ರೂ ಒಂದು ಇದ್ರೂ ಕೂಡ ನಾವು ಅಪವಿತ್ರರೇ. ಯಾರ ಬಗ್ಗೆ ಆದರೂ ನಮಗೆ ದ್ವೇಷ ಇದ್ರೆ ನಾನು ಆತ್ಮ ಅಂತ ತಿಳ್ಕೊಂಡಿಲ್ಲ, ಮೊದಲನೇ ಪಾಠದಲ್ಲೇ ಫೇಲ್ ಆಗಿ ಹೋಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಮೊದಲನೇ ಪಾಠ ಪಕ್ಕ ಆಗಿತ್ತು ಅಂದ್ರೆ ನನ್ನ ಆತ್ಮ ಅಂತ ನೆನಪಿರುತ್ತಿತ್ತು. ಆತ್ಮ ಅಂದ್ರೆ ಪರಮಾತ್ಮ ನೆನಪಿರುತ್ತಿದ್ದ. ಪರಮಾತ್ಮ ಅಂತಂದ್ರೆ ನನ್ನ ಎದುರಿಗೆ ಬರುವ ಎಲ್ಲ ಆತ್ಮರು ಕೂಡ ಪರಮಾತ್ಮನ ಸುಪುತ್ರರು ಅನ್ನೋದು ನೆನಪಾಗ್ತಿತ್ತು. ಅವರು ಆತ್ಮರು ಅನ್ನೋದು ಗೊತ್ತಾಗ್ತಿತ್ತು. ಆಗ ನನ್ನ ಸಹೋದರರು ಅನ್ನೋದು ಬರ್ತಿತ್ತು. ಆಗ ಸದ್ಭಾವನೆ ಹರಡ್ತಿತ್ತು. ದ್ವೇಷ ಹೆಂಗ ಮಾಡ್ಲಿಕ್ಕೆ ಸಾಧ್ಯ ಇತ್ತು, ಮೋಸ ಹೆಂಗ ಮಾಡ್ಲಿಕ್ಕೆ ಸಾಧ್ಯ ಇತ್ತು, ವಂಚನೆ ಮಾಡ್ಲಿಕ್ಕೆ ಹೆಂಗ ಸಾಧ್ಯ ಇತ್ತು, ಪರನಿಂದನೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಇತ್ತು. ಯಾರ ಬಗ್ಗೆ ಆದರೂ ನಾವು ಪರಚಿಂತನೆ ಮಾಡ್ತೀವಿ ಅಂದ್ರೆ, ಯಾರನ್ನಾದ್ರೂ ಮನಸ್ಸಲ್ಲಿ ದ್ವೇಷಿಸ್ತಾ ಇದ್ದೀವಿ ಅಂದ್ರೆ, ಇಲ್ಲ ಯಾರ ಬಗ್ಗೆ ಏನಾದ್ರೂ ಭಯ ಇಟ್ಕೊಂಡಿದ್ದೀವಿ ಅಂದ್ರೆ
ಅಸೂಯೆ ಪಡ್ತಾ ಇದ್ದೀವಿ ಅಂತಂದ್ರೆ ತಿಳ್ಕೊಳ್ಳಿ, ಅವರಿಗೆ ಮೊದಲನೇ ಪಾಠನೇ ಪಕ್ಕ ಆಗಿಲ್ಲ. ಯಾರಲ್ಲಿ ಮೊದಲನೇ ಪಾಠ ಪಕ್ಕ ಆಗಿರುತ್ತೋ ಅವರ ನಡೆ, ಅವರ ನುಡಿ, ಅವರ ಮಾತು ಬೇರೆನೇ ಇರುತ್ತೆ. ಅವರು ಆತ್ಮೀಯವಾಗಿಯೇ ಎಲ್ಲವನ್ನು ನೋಡ್ತಾರೆ ವಿನಃ ಯಾವುದೊಂದು ಕೂಡ ಶಾರೀರಿಕ ದೃಷ್ಟಿ ದೇಹ ಬಾನ ಇರೋದಿಲ್ಲ. ಎಲ್ಲಿ ದೇಹ ಬಾನ ಇಲ್ವೋ ಅಲ್ಲಿ ಅಪವಿತ್ರನೇ ಇರೋದಿಲ್ಲ. ಅಪವಿತ್ರತೆ ಎಲ್ಲಿ ಅಂದ್ರೆ ಯಾವಾಗ ನಾನು ಶರೀರ ಅನ್ಕೊಂಡು ವ್ಯವಹಾರ ಮಾಡ್ತಾರೆ, ಮಾತಾಡ್ತಾರೆ, ದೃಷ್ಟಿಯಿಂದ ನೋಡ್ತಾರೆ ಶಾರೀರಿಕವಾಗಿ ಅಂದಾಗ ಮಾತ್ರನೇ ಅವರು ಅಪವಿತ್ರರು. ಅವ್ರು ಬೇಕಾದಷ್ಟು ಸೇವೆ ಮಾಡಲಿ, ಅವ್ರು ಬೇಕಾದಷ್ಟು ಹೆಸರು ಮಾಡಿರಲಿ, ಅವ್ರು ಬೇಕಾದ ಸ್ಥಾನದಲ್ಲಿ ಇರಲಿ, ದಿನಕ್ಕೆ ಬೇಕಾದಷ್ಟು ಗಂಟೆ ಯೋಗ ಮಾಡಲಿ, ಜ್ಞಾನವನ್ನು ಅರಿದು ಕುಡ್ಕೊಂಡಿರಲಿ, ಯಾರಿಗೆ ಇನ್ನೊಬ್ಬರನ್ನ ಆತ್ಮ ಅಂತ ನೋಡ್ಲಿಕ್ಕೆ ಬರೋದಿಲ್ವೋ, ನನ್ನ ಸಹೋದರ ಆತ್ಮ ಅಂತ ಸ್ವೀಕಾರ ಮಾಡೋದಿಲ್ವೋ, ಅವ್ರ ಬಗ್ಗೆ ಸದ್ಭಾವನೆ ಹೊರಡೋದಿಲ್ವೋ, ಜಗತ್ತಿನ ಯಾವುದೊಂದು ಆತ್ಮನೂ ಕೂಡ ಆತನಿಗೆ ಇವರು ಬೇರೆ ಅಂತ ಅನ್ನಿಸಬಾರದು, ಅವ್ರ ಮೇಲೆ ರಾಗ ದ್ವೇಷ ಇರಬಾರದು. ಇದು ಸಾಧ್ಯನಾ ಅಣ್ಣವ್ರಂದ್ರೆ ಖಂಡಿತವಾಗಿ ಸಾಧ್ಯ ಇದೆ. ಅಭ್ಯಾಸ ಮಾಡಿ ಅಷ್ಟೆ. ಕಳ್ಕೊಳ್ಳೋದಂತೂ ಏನೂ ಇಲ್ಲ ಇದರಿಂದ. ಅಣ್ಣವರೇ ನಮ್ಮನ್ನ ಬಹಳ ಇವರು ನೆಗ್ಲೆಕ್ಟ್ ಮಾಡ್ತಾರೆ, ಇವರು ಬಹಳ ನಮ್ಗೆ ಅವಮಾನ ಮಾಡಿದ್ದಾರೆ, ಇವರು ಬಹಳ ನಮಗೆ ನಷ್ಟ ಮಾಡಿಬಿಟ್ಟಿದ್ದಾರೆ, ಇವರು ಇದ್ರೆ ನಮ್ಗೆ ತುಂಬಾ ಅಸೂಯೆ ಪಟ್ಟು ನಮ್ಮನ್ನು ಎಲ್ಲ ಕಾಲಿಡಿದು ಎಳಿತಾ ಇದ್ದಾರೆ ಅಣ್ಣವ್ರೆ ಅಂದ್ರೂ ಒಂದು ಮಾತಿದೆಯಲ್ಲ, ಕಾಲಿಡಿದು ಎವರದವರು ಕಾಲು ಕೆಳಗಡೆನೆ ಇರುತ್ತಾರೆ ಅಂತ ಹೇಳ್ತಾರೆ. ಹಾಗೆ ಡ್ರಾಮಾ ಅನುಸಾರ ಅವರಿಗೆ ಆ ಪಾತ್ರ ಕೊಟ್ಟರೆ ನೀವ್ಯಾಕೆ ಟೆನ್ಷನ್ ತಗೊಳ್ತೀರಿ? ನಿಮ್ಮ ಕೆಲಸ ನೀವು ಮಾಡಿ. ಅವರು ಇನ್ನೂ ಕೆಳಗಡೆ ಹೋಗ್ತಾ ಇದಾರೆ ಅಂದ್ರೆ ಅವ್ರ ಮೇಲೆ ಕರುಣೆ ತೋರಿಸಿ, ಅವ್ರ ಮೇಲೆ ದಯ ತೋರಿಸಿ. ನಿಮ್ಮನ್ನ ಯಾರಾದ್ರೂ ದ್ವೇಷ ಮಾಡ್ತಾವ್ರೆ ಅಂದ್ರೆ ನಿಜವಾದ ಪವಿತ್ರ ಆತ್ಮ ಏನ್ ಮಾಡ್ತಾನೆ, ಖಂಡಿತವಾಗಿ ಮಾಡಿ ನನ್ನನ್ನ. ಬೇರೆಯವರಿಗೆ ನೀವು ಮಾಡಿದ್ರೆ ಅವ್ರು ನಿಮಗೆ ಶಾಪ ಆಗ್ತಾರೆ, ಅವ್ರು ನಿಮ್ಮನ್ನು ದ್ವೇಷ ಮಾಡ್ತಾರೆ, ಮತ್ತು ಇದು ಇನ್ನೂ ಘರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ನನ್ನನ್ನ ದ್ವೇಷ ಮಾಡಿಬೇಕಾದ್ರೆ ಪರವಾಗಿಲ್ಲ, ನಾನು ಪ್ರೀತಿಯನ್ನೇ ಕೊಡ್ತೇನೆ, ಸದ್ಭಾವನೆಯನ್ನೇ ಕೊಡ್ತೇನೆ, ಕರುಣೆಯನ್ನೇ ತೋರಿಸ್ತೇನೆ, ದಯೆಯನ್ನೇ ತೋರಿಸ್ತೇನೆ. ನನ್ನಿಂದ ಯಾವುದೇ ನಷ್ಟ ಇಲ್ಲ. ನಿಂದೆ ಮಾಡೋದಿದ್ರೆ ನನ್ನನ್ನೇ ಮಾಡು, ದ್ವೇಷ ಮಾಡೋದಿದ್ರೆ ನನ್ನನ್ನೇ ಮಾಡು, ಕಾಲಿಡಿದು ಎಳೆಯೋದು ಅನಿಸಿದ್ರೆ ನನ್ನನ್ನೇ ಎಳೆಯಕ್ಕೆ ಪ್ರಯತ್ನ ಮಾಡು. ಈ ರೀತಿಯಾಗಿ ಒಬ್ಬ ಯಾರ ಆತ್ಮಿಕ ದೃಷ್ಟಿಯಲ್ಲಿ ಬಂದಿರುವಂತ ಪವಿತ್ರ ಆತ್ಮ ಎಲ್ಲರ ಮೇಲೆ ಕರುಣೆಯ ದಯಾ ಸ್ವರೂಪನಾಗಿ, ಮಾತೃ ಸ್ವರೂಪನಾಗಿ, ಬೇರೆ ಯಾರ ಬಗ್ಗೆನೂ ಕೂಡ ಕಂಪ್ಲೇಂಟ್ ಇರೋದಿಲ್ಲ, ಕಂಪ್ಲೀಟ್ ಸ್ವರೂಪದಲ್ಲಿ ಇರ್ತಾನೆ. ರಾಗ ದ್ವೇಷದಿಂದ ಮುಕ್ತನಾಗಿರ್ತಾನೆ. ನಮ್ಮವರು ಬೇರೆಯವರನ್ನುವ ಶಬ್ದದಿಂದ ಮುಕ್ತನಾಗಿರ್ತಾನೆ. ಮೇಲು ಕೀಳು ಇಲ್ಲ. ಯಾರೊಬ್ರು ನನಗೆ ದ್ವೇಷ ಮಾಡ್ತಾರೆ, ನಿಂದೆ ಮಾಡ್ತಾರೆ ಅಂತ ಕಂಪ್ಲೇಂಟ್ ಇರೋದಿಲ್ಲ ಬಾಬಾರವ್ರ ಹತ್ರ. ನಷ್ಟ ಮಾಡುವವರು, ನಿಂದೆ ಮಾಡುವವರು ಎಲ್ಲರೂ ಕೂಡ ನನ್ನ ಸಹೋದರ ಆತ್ಮರೇ, ತಿಳಿಯದೆ ಮಾಡುವ ಕಂದಮ್ಮಗಳೇ. ಮಕ್ಕಳು ಬಾಲ್ಯದಲ್ಲಿದ್ದಾಗ ಒದಿತಾರೆ, ನಾವು ಎತ್ಕೊಳ್ಳಕ್ ಹೋದ್ರು ಕೂಡ ಚಾಕ್ಲೇಟ್ ಕೊಟ್ಟರು ನಮ್ಮ ಕೈಗೆ ಒದಿತಾರೆ. ಮಕ್ಕಳಿಗೆ ಗೊತ್ತಿಲ್ಲ, ನಾವು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಹೇಗೋ ಹಾಗೆ ಪವಿತ್ರ ಆತ್ಮ ಈ ಜಗತ್ತಿನ ಎಲ್ಲರನ್ನೂ ಕೂಡ, ಅಜ್ಞಾನಿಯಲ್ಲಿ ಇರುವ, ಜ್ಞಾನದ ಸ್ಮೃತಿ ಇಲ್ಲದೆ ಇರುವಂತ ಎಲ್ಲರನ್ನೂ ಕೂಡ ಕಂದಮ್ಮಗಳ ಹಾಗೆ ನೋಡುತ್ತಾನೆ. ಪಾಪ ಹಸುಳೆ, ಅವ್ರಿಗೇನು ಗೊತ್ತಿಲ್ಲ, ಇನ್ನು ಮಾಂಸದ ಮುದ್ದೆ ತರ ಕಾಣಿಸ್ತಾರೆ. ಅವ್ರಿಗೆ ಆತ್ಮದ ಪ್ರಜ್ಞೆ ಇಲ್ಲ, ಆತ್ಮ ಜಾಗೃತಿ ಇಲ್ಲ, ಪರಮಾತ್ಮನ ಸ್ಮೃತಿ ಇಲ್ಲ. ಪಾಪ ಇನ್ನೇನು ತಾನೇ ನಿರೀಕ್ಷೆ ಮಾಡಬಹುದು ಅವರಿಂದ ನಾವು? ಅದೇ ರಾಗ, ಅದೇ ದ್ವೇಷದ ಸಮಾಜದಲ್ಲಿ ಹುಟ್ಟಿ ರಾಗ, ದ್ವೇಷ, ಮೋಸ, ವಂಚನೆ, ನಿಂದೆ, ಅಪಮಾನ ಎಲ್ಲವೂ ಅವರು ಕಲಿಸಿರೋದು, ಸಮಾಜದಿಂದ ಕಲಿತಿರೋದು. ಅದನ್ನ ಮಾತ್ರ ಅವರಿಂದ ನಿರೀಕ್ಷೆ ಮಾಡಬಹುದು. ಅವರಿಂದ ಪವಿತ್ರತೆ ನಿರೀಕ್ಷೆ ಮಾಡ್ಲಿಕ್ಕಾಗತ್ತಾ? ಅವರಿಂದ ಸನ್ನಡತೆ ನಿರೀಕ್ಷೆ ಮಾಡ್ಲಿಕ್ಕಾಗತ್ತಾ? ಅವರಿಂದ ಸದ್ಭಾವನೆ ನಿರೀಕ್ಷೆ ಮಾಡ್ಲಿಕ್ಕಾಗತ್ತಾ? ಇದು ಸಾಧ್ಯ ಇಲ್ಲ. ಅವ್ರನ್ನ ಸರಿ ಮಾಡ್ಬೇಕಾಗಿರೋದು ನನ್ನ ಕೆಲಸ ಅಂತ ಎಲ್ಲವನ್ನ ಸ್ವೀಕಾರ ಮಾಡಲಿಕ್ಕೆ ನಿಂದಿರ್ತಾನೆ ಪವಿತ್ರ ಆತ್ಮ. ಆಗ ಎಷ್ಟು ನಿಂದನೆಯನ್ನ, ದ್ವೇಷ, ಅಸೂಯೆಗಳನ್ನು ಸ್ವೀಕಾರ ಮಾಡ್ತಾ ವಾಪಸ್ ಅವರಿಗೆ ಪ್ರೀತಿಯನ್ನ ಕೊಡುತ್ತಾನೆ, ಕರುಣೆಯನ್ನ ಕೊಡುತ್ತಾನೆ, ದಯೆಯನ್ನ ತೋರಿಸ್ತಾನೆ, ಜ್ಞಾನವನ್ನ ಕೊಡುತ್ತಾನೆ ಅಂತ ಅಂದ್ರೆ, ಆಶೀರ್ವಾದ ಕೊಡುತ್ತಾನೆ ಅಂದಾಗ ಒಳಗಡೆಯಿಂದ ದೊಡ್ಡವನಾಗ್ತಾ ಹೋಗ್ತಾನೆ. ಈತ ನಿಜವಾದ ಬುದ್ಧಿವಂತ. ಜಗತ್ತಿನ ಕಣ್ಣಿಗೆ ಅಯ್ಯೋ ಹುಚ್ಚ ಎಲ್ಲರೂ ಅಂದ್ರು ಅನ್ನಿಸ್ಕೊಳ್ತಾನೆ, ಬೈದಿಸ್ಕೊಳ್ತಾನೆ, ಮತ್ತೆ ಅವ್ರ ಹತ್ರನೇ ಹೋಗ್ತಾನೆ ಅಂತ ಜಗತ್ತಿನ ಕಣ್ಣಿಗೆ ಹುಚ್ಚ ಅಂತಂದ್ರು, ದಡ್ಡ ಅಂದ್ರು. ಆದ್ರೆ ಪರಮಾತ್ಮನ ದೃಷ್ಟಿಯಲ್ಲಿ ಯಾರ ಪವಿತ್ರನೋ ಆತನೇ ಶ್ರೇಷ್ಠ, ಆತನೇ ಬುದ್ಧಿವಂತ ಅಂತ ಭಗವಂತ ಹೇಳ್ತಾರೆ. ಇದು ಪವಿತ್ರತೆ ಅಂದ್ರೆ. ಪವಿತ್ರತೆ ಅಂದ್ರೆ ನಾನು ಆತ್ಮ, ಆತ್ಮ 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 ಆತ್ಮದ ಸ್ಮೃತಿಯ ಹುಚ್ಚಲ್ಲಿರುವವರು, ಪರಮಾತ್ಮನ ಸ್ಮರಣೆಯಲ್ಲಿರುವವರು ಸದಾಕಾಲ.
ಸದ್ಭಾವನೆಗಳನ್ನೇ ಹರಡಿಸುತ್ತವರು, ಸದ್ಗುಣಗಳನ್ನೇ ಅನುಭವಿಸುತ್ತಿರುವವರು, ಸರ್ವರಲ್ಲಿ ಆತ್ಮೀಯತೆಯನ್ನು ಹರಿಸುವವರು, ಆತ್ಮವಾಗಿಯೇ ನೋಡುವವರು, ಸರ್ವರ ಮೇಲೆ ಕ್ಷಮಾಸಾಗರರಾಗಿ, ದಯಾಸಾಗರರಾಗಿ, ಕರುಣಾಸಾಗರರಾಗಿ ಆ ಸ್ವರೂಪದಲ್ಲಿ ಬರುವವರು. ಎಲ್ಲರನ್ನು ಪರಿವರ್ತನೆ ಮಾಡಬೇಕು, ಪರಿವರ್ತನೆ ಮಾಡಬೇಕು, ಪರಿವರ್ತನೆ ಮಾಡಬೇಕು. ಅರ್ಥಾತ್ ಅವರಿಗೆ ಸ್ಮೃತಿ ಕೊಡಬೇಕು. ಅವರು ನನ್ನಂತೆಯೇ, ಅವರು ನನ್ನಂತೆಯೇ, ಅವರು ನನ್ನಂತೆ. ನನಗೆ ಸ್ಮೃತಿ ಕಣ್ಣು ಬಂದಿದೆ, ಅವರಿಗೆ ಕಣ್ಣು ಬಂದಿಲ್ಲ. ಆ ಕಣ್ಣು ಕೊಡುವ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಕಡೆಗೆ ಪ್ರಾಮಾಣಿಕವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಪವಿತ್ರತೆ. ಯಾರ ಬಗ್ಗೆನೂ ಕಂಪ್ಲೇಂಟ್ ಇಲ್ಲ ಅಂದ್ರೆ, ಯಾರ ಮೇಲೆ ದ್ವೇಷ ಇಲ್ಲ ನಿಮಗೆ ಅಂದ್ರೆ, ಯಾರ ಮೇಲೆ ಅಸೂಯೆ ಇಲ್ಲ ಅಂದ್ರೆ, ಯಾರ ಬಗ್ಗೆ ಭಯ ಇಲ್ಲ ಅಂದ್ರೆ, ಯಾರ ಬಗ್ಗೆ ತಾತ್ಸಾರ ಇಲ್ಲ ಅಂದ್ರೆ, ಯಾರನ್ನ ಕಂಡ್ರೆ ಆಗಲ್ಲ ಅನ್ನೋ ತರ ಇಲ್ಲ ಅಂದ್ರೆ ಮಾತ್ರನೇ ನಾನು ಪವಿತ್ರ. ಇಲ್ಲ ಅಂದ್ರೆ ನಾನು ಏನೇ ಮಾಡಿದ್ರು ಅಪವಿತ್ರ. ಹೊರಗಿಂದ ಸ್ಥೂಲವಾಗಿ ನೀವು ಎಲ್ಲಿದ್ರಿ, ಹೇಗಿದ್ರಿ ಅಲ್ಲ, ಒಳಗಿಂದ ಹೇಗಿದ್ರಿ ಅನ್ನೋದ್ರ ಮೇಲೆ ನಿರ್ಧಾರಿತ ಆಗತ್ತೆ ಪವಿತ್ರತೆ ಅನ್ನೋದು. ಇದಕ್ಕೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕಾಗತ್ತೆ, ಹೃದಯ ವಿಶಾಲವಾಗಿರಬೇಕಾಗತ್ತೆ. ಜ್ಞಾನ ನಮ್ಮನ್ನ ಸರಳರನ್ನಾಗಿ ಮಾಡುತ್ತೆ, ವಿಶಾಲರನ್ನಾಗಿ ಮಾಡುತ್ತೆ, ಶುದ್ಧರನ್ನಾಗಿ ಮಾಡುತ್ತೆ, ಪರಿಶುದ್ಧರನ್ನಾಗಿ ಮಾಡುತ್ತೆ. ಹೇಗೆ ನಾವು ಊಟ ಮಾಡಬೇಕಾದ್ರೆ ಎಲ್ಲ ದವಸ ಧಾನ್ಯಗಳು ದುಡ್ಡು ಕೊಟ್ಟು ತಂದಿದ್ರು ಕೂಡ ತರಕಾರಿಗಳನ್ನು ಸ್ವಚ್ಛವಾಗಿ ತೊಳೆದು ಅಡಿಗೆ ಮಾಡುತ್ತೇವೆ. ಯಾಕೆ ಅಂತಂದ್ರೆ ನಾವು ತೆಗೆದುಕೊಳ್ಳುವ ಆಹಾರ ಶುದ್ಧವಾಗಿರಬೇಕು ಅಂತ ಯೋಚಿಸ್ತೇವೆ, ಕುಡಿಯುವ ನೀರು ಶುದ್ಧವಾಗಿರಬೇಕು ಅಂತ ಯೋಚಿಸ್ತೇವೆ, ತೆಗೆದುಕೊಳ್ಳುವ ಗಾಳಿ ಶುದ್ಧವಾಗಿರಬೇಕು ಅಂತ ಯೋಚಿಸ್ತೇವೆ. ಯಾಕೆ ಅಂದ್ರೆ ಅದು ಅಶುದ್ಧ ಇದ್ರೆ ಒಳಗಡೆ ಹೋಗಿ ಶರೀರವನ್ನ ಹಾಳು ಮಾಡುತ್ತೆ ಅಂತ. ಆದರೆ ಅಷ್ಟೇ ಜಗತ್ತಿನ ಬಗ್ಗೆನೂ ಭಯ ಇರಬೇಕಾಗಿತ್ತು. ಸಮಾಜ, ಜಗತ್ತು ಸರಿಯಾಗಬೇಕು ಅಂತ ಬಯಸ್ತೀವಿ. ಪ್ರಕೃತಿ, ಆ ಪ್ರಕೃತಿಯಿಂದ ನಾನು ಆಧಾರಿತ ಆಗಿದ್ದೀನಿ ಅಂದ ಮೇಲೆ ಅದರಿಂದ ಒಳಗಡೆ ನನಗೆ ಹೋಗ್ಬೇಕಾಗಿರೋದೆಲ್ಲ ಶುದ್ಧವಾಗಿರೋದೇ ಬೇಕು ಅಂತ ಸ್ವಚ್ಛವಾಗಿ ತೀಡಿ ತಗೊಳ್ತೀವಿ. ಆದರೆ ವಾಪಸ್ ನಾನು ಸಮಾಜಕ್ಕೆ ಕೊಡುವಾಗ ಕಲುಷಿತವಾಗಿರೋದನ್ನ, ಕೆಟ್ಟದ್ದನ್ನ, ಕೊಳತೋಗಿರೋದನ್ನ ಕೊಟ್ಟರೆ, ಹೇಗೆ ನಾವು ಶುದ್ಧವಾಗಿರುವ ಆಹಾರವನ್ನೇ ಬಾಯಿಂದ ತೆಗೆದುಕೊಳ್ತೇವೆ ಅಂದ ಮೇಲೆ ಶುದ್ಧವಾಗಿರೋ ಮಾತುಗಳನ್ನೇ ಆಡಬೇಕು ಅನ್ನುವಂಥ ಪ್ರಜ್ಞೆ ಇಟ್ಕೊಳ್ಬೇಕಾಗತ್ತೆ. ಶುದ್ಧವಾಗಿರೋ ಗಾಳಿಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತೀವಿ ಅಂದಮೇಲೆ ಶುದ್ಧವಾದ ವಿಚಾರಗಳನ್ನೇ, ಸದ್ಭಾವನೆಗಳನ್ನೇ ಸಮಾಜಕ್ಕೆ ಕೊಡಬೇಕು ಅಂತ ಯಾಕೆ ಯೋಚನೆ ಮಾಡೋದಿಲ್ಲ ನಾವು? ನೋಡಿ ತಿಕ್ಕಿ ತೆಗಿತೀವಿ. ಇದು ಚಲೋದು, ಒಳ್ಳೇದು, ಕೆಟ್ಟದ್ದು ಅಂತ ಒಳ್ಳೆಯದನ್ನೇ ಆರಿಸ್ಕೊಳ್ತೀವಿ ಅಂದಾಗ ನಾವು ದೃಷ್ಟಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗುವಂತೆ ಯಾಕೆ ನೋಡೋದಿಲ್ಲ? ಎಲ್ಲರನ್ನು ಒಳ್ಳೆಯ ದೃಷ್ಟಿಯಲ್ಲಿ ಯಾಕೆ ನೋಡೋದಿಲ್ಲ? ಇನ್ಪುಟ್ ಮಾತ್ರ ಒಳ್ಳೆಯದು ಬೇಕು, ಔಟ್ಪುಟ್ ಹೆಂಗಾದ್ರೂ ಇದ್ದುಕೊಳ್ಳಿ ಅಂದ್ರೆ ಇದು ಪವಿತ್ರತೆ ಅಲ್ಲ. ಬರೀ ಊಟ ಭೋಜನ ನಾನು ತಗೊಳ್ಳೋದು ಮಾತ್ರ ಶುದ್ಧವಾಗಿ ತಗೊಳ್ತಾ ಇದ್ದೀನಿ, ನಾನು ಆಹಾರ ಶುದ್ಧವಾಗಿ ತಗೊಳ್ತೀನಿ, ಹೊರಗೇನು ಊಟ ಮಾಡಂಗಿಲ್ಲ, ನನ್ನ ಕೈಯಾರೆ ನಾನು ಮಾಡ್ಕೊಳ್ತೀನಿ ಅನ್ನೋರೆ. 20 ವರ್ಷ ಆಯ್ತು ಅನ್ನೋರೆ ನಾನೇ ಟಿಫಿನ್ ಬಾಕ್ಸ್ ತಗೊಂಡು ಹೋಗ್ತೀನಿ. ಅರೆ, ಒಳಗಡೆ ತಗೊಂಡು ಶುದ್ಧವಾಗಿರೋದನ್ನು ತಗೊಳ್ಳೋದು ಧಾರಣೆ ಅಲ್ಲ. ಒಳಗಡೆ ತಗೊಳ್ಳುವಾಗ ಶುದ್ಧವಾಗಿ ಇಟ್ಟುಕೋ, ಅದು ಕಾಮನ್ ಸೆನ್ಸ್ ಅದಷ್ಟೇ. ಅದೇ ದೊಡ್ಡ ಧಾರಣೆ, ಅದೇ ದೊಡ್ಡ ಸಾಧನೆ ಅಲ್ಲ. ಅದನ್ನೂ ಕಲಿಸ್ಕೊಡುವಂಥ ಅನಿವಾರ್ಯತೆ ಬಂದಿದೆ ಪರಮಾತ್ಮನಿಗೆ. ಅಂದ್ರೆ ಅದು ನಮ್ಮ ಕರ್ಮ, ದೌರ್ಭಾಗ್ಯ. ಇದು ಮನುಷ್ಯರಿಗೆ ಶುದ್ಧವಾಗಿರೋದನ್ನ ಊಟ ಮಾಡಿ, ಶುದ್ಧವಾಗಿರೋದನ್ನೇ ತಿನ್ನಿ, ಶುದ್ಧವಾಗಿರೋದನ್ನೇ ಕುಡಿಯಿರಿ, ಶುದ್ಧವಾಗಿರೋದನ್ನೇ ಸೇವಿಸಿ ಅಂತ ಹೇಳೋದು ಕೂಡ ಒಂದು ಧರ್ಮವಾಗಬೇಕು. ಅದು ಒಂದು ಗ್ರಂಥದಲ್ಲಿ ಬರಬೇಕು, ಅದನ್ನ ಹೇಳಕ್ಕೊಬ್ಬ ಧರ್ಮಾತ್ಮ ಬೇಕು. ಅಂದ್ರೆ ಇಂಥ ದೌರ್ಭಾಗ್ಯ ಇದು ಕಲಿಯುಗದಲ್ಲಿ ನಮ್ದಷ್ಟೇ. ಅದೇ ಧಾರಣೆ ಅಲ್ಲ, ಅದೇ ಪವಿತ್ರತೆ ಅಲ್ಲ. ಒಳಗೆ ತಗೊಳ್ಳೋದು ಶುದ್ಧವಾಗಿ ತಗೊಳ್ಳೋದರ ಕಲೀರಿ. ಆದರೆ ಹೊರಗಡೆ ಬರಬೇಕಾದ್ರೆ ಕಣ್ಣಿನ ದೃಷ್ಟಿ ಪವಿತ್ರವಾಗಿರಬೇಕು, ಆಡುವ ಮಾತು ಪವಿತ್ರವಾಗಿರಬೇಕು, ಮಾಡುವ ಆಲೋಚನೆ ಪವಿತ್ರವಾಗಿರಬೇಕು, ಸದ್ಭಾವನೆಗಳೇ ಇರಬೇಕು, ಸತ್ ದೃಷ್ಟಿನೇ ಇರಬೇಕು. ಎಲ್ಲರನ್ನು ಒಳ್ಳೆಯ ದೃಷ್ಟಿಯಿಂದ, ಕಲ್ಯಾಣ ದೃಷ್ಟಿಯಿಂದ, ಶುಭ ದೃಷ್ಟಿಯಿಂದ ಇರಬೇಕು. ಹೇಗೆ ಪರಮಾತ್ಮ ಶುಭಕಾರಿ, ಮಂಗಳಕಾರಿ, ಕಲ್ಯಾಣಕಾರಿ ಆಗಿದ್ದಾರೆಯೋ ಹಾಗೆ ನಾನು, ಪ್ರತಿಯೊಬ್ಬ ಆತ್ಮನು ಕೂಡ ಪ್ರತಿಯೊಂದು ಆತ್ಮರ ಶುಭವನ್ನ, ಕಲ್ಯಾಣವನ್ನೇ ಬಯಸಬೇಕು. ಇದು ಪವಿತ್ರತೆ. ಒಳಗಿನ ಶುದ್ಧತೆ ಇಲ್ಲದ ಬೇಕಾದಂತ ಸೇವೆ ಮಾಡಿದೀವಿ. ಅಣ್ಣವರೇ ನಾವು ಅಷ್ಟು ಜಾಗ ಕೊಟ್ಟಿದ್ದೀವಿ, ಅಣ್ಣವರೇ ನಾವು ಇಷ್ಟು ಕಾಂಟ್ರಿಬ್ಯೂಷನ್ ಮಾಡಿದೀವಿ, ಅಣ್ಣವರೇ ಇಷ್ಟು ಸರಿ ಮೌಂಟ್ ಅಬುಗೆ ಹೋಗಿ ಬಂದಿದ್ದೀವಿ, ಅಣ್ಣವರೇ ಇಷ್ಟೆಲ್ಲ ನಾನು ಸೇವೆ ಮಾಡಿದ್ದೀನಿ.
ಖಂಡಿತವಾಗಿ ಒಳ್ಳೇದು. ಏನು ಮಾಡದೇ ಇರೋದಕ್ಕಿಂತ ಮಾಡಿದ್ದು ಒಳ್ಳೇದೇ, ಪ್ರಶಂಸನೀಯನೇ. ಅದರಿಂದ ಬರಲ್ವಾ ಅಂದ್ರೆ ಪ್ರಾಫಿಟ್ ಖಂಡಿತ ನಿಮಗೆ ಬರುತ್ತೆ. ಮಾಡೋದು ತಪ್ಪಲ್ಲ, ಖಂಡಿತ ಮಾಡಲೇಬೇಕು. ಆದರೆ ನಿನಗೆ ಅದರ ನಿಜವಾದ ಲಾಭ ಬರೋದು ಒಳಗಡೆಯಿಂದ ನೀನೆಷ್ಟು ಶುದ್ಧವಾಗಿದೆಯಾ, ಎಷ್ಟು ಜಾಗ ಪರಮಾತ್ಮನಿಗೆ ಕೊಟ್ಟಿದೆಯಾ, ಎಷ್ಟು ಸದ್ಭಾವನೆಗಳಿಗೆ ಜಾಗ ಕೊಟ್ಟಿದೆಯಾ, ಎಷ್ಟು ಸದ್ಗುಣಗಳಿಗೆ ಜಾಗ ಕೊಟ್ಟಿದೆಯಾ, ಎಷ್ಟು ಸತ್ಕರ್ಮಗಳಿಗೆ ಜಾಗ ಕೊಟ್ಟಿದೆಯಾ, ಇಲ್ಲಿ ಎಷ್ಟು ನಿನ್ನ ಹೃದಯದೊಳಗಡೆ ಎಷ್ಟು ಜಾಗ ಕೊಟ್ಟಿದೆ ಅನ್ನೋ ಆಧಾರದ ಮೇಲೆ ಪರಮಾತ್ಮ ಆದ ಕರ್ಮಭೂಮಿಯಾಗಿ ನಿನ್ನನ್ನು ಬಳಸ್ಕೊಳ್ತಾರೆ. ಹೊರಗಡೆ ಜಾಗ ಕೊಟ್ಟಿದ್ದೀವಿ ನಿಜ, ಆದರೆ ಒಳಗಡೆ ರಾಗ ದ್ವೇಷ ಹೆಸರು ಕೀರ್ತಿಯ ವಾಂಛೆಗಳಿಟ್ಕೊಂಡ್ರೆ ಅದರ ಪ್ರತಿಫಲ ಬಂದರೂ ತೀರಾ ಕಡಿಮೆ ಆಗೋಗುತ್ತೆ. ಅದಕ್ಕೆ ನಾವು ಸ್ಥೂಲವಾದ ಸೇವೆಯನ್ನ, ಧನ ಸೇವೆಯನ್ನ, ತನು ಸೇವೆಯನ್ನ, ಮನಸ್ಸೇವೆಯನ್ನ ಮಾಡ್ರಿ. ಎಷ್ಟು ಭಗವಂತ ಕೊಟ್ಟಿದನೋ ಈ ಜನ್ಮದಲ್ಲಿ ಅಷ್ಟನ್ನು ಸಫಲ ಮಾಡಿಕೊಳ್ಳಿ. ಆದರೆ ವಿತ್ ಧಾರಣೆ, ಈ ಪವಿತ್ರತೆ ಇರಬೇಕು. ನಮ್ಮಲ್ಲಿ ಯಾವುದೊಂದು ಕೂಡ ಇಚ್ಛೆ ಇರಬಾರ್ದು. ಇಚ್ಛಾ ಮಾತ್ರ ಅವಿದ್ದ. ಇಲ್ಲಿ ಹೆಸರು ಕೀರ್ತಿ ವಾಂಛೆಗಳಿಗಾಗಿ ಮಾಡಬೇಡಿ, ಇನ್ನೊಬ್ಬರನ್ನ ದೂಷಿಸುವುದಕ್ಕಾಗಿ ಮಾಡಬೇಡಿ, ಇನ್ನೊಬ್ಬರನ್ನ ತುಳಿಯೋದಕ್ಕಾಗಿ ಮಾಡಬೇಡಿ, ಇನ್ನೊಬ್ಬರಿಗಿಂತ ಜಾಸ್ತಿ ಅಂತ ತೋರಿಸ್ಕೊಳ್ಳೋದಕ್ಕಾಗಿ ಮಾಡಬೇಡಿ. ಸದ್ಭಾವನೆಯಿಂದ ಮತ್ತೆ ಮಾಡಿಬಿಟ್ಟಿದ್ದೀನಿ, ನಾನು ಎಲ್ಲ ಮುಗಿದೋಯ್ತು, ನಾನು ಪಕ್ಕ ಬಾಬನ ಮಗು ಅಂತ ಅಜ್ಞಾನದ ನಿದ್ರೆಯನ್ನು ಮಾಡಬೇಡಿ. ಮಾಯೆಯ ಮಡಿಲಿನಲ್ಲಿ ಹೋಗಿ ಮಲ್ಕೊಳ್ಬೇಡಿ. ಎಚ್ಚರವಾಗಿರಬೇಕು ನಾವು. ಹೇಗೆ ಅಂದರೆ ಒಳಗಡೆಯಿಂದ, ನಾನು ಹೊರಗಡೆಯಿಂದ ಎಷ್ಟೇ ನನ್ನ ಕೈಯಿಂದ ಕೊಟ್ಟು ಸೇವೆ ಮಾಡಿದ್ರು ಕೂಡ ಒಳಗಡೆ ಅದು ನನ್ನದಲ್ಲ ಅನ್ನುವ ಭಾವ. ಭಗವಂತ ಕೊಟ್ಟಿರೋದ್ರ ಮುಂದೆ ನಂದೇನಿದೆ, ಭಗವಂತನದ್ದೇ ಎಲ್ಲ, ನಂದೇನಿದೆ ಕೊಡ್ಲಿಕ್ಕೆ ಅನ್ನೋ ಭಾವ ಇರಬೇಕು. ನಿರ್ಲಿಪ್ತತೆ ಇರಬೇಕು. ಎಲ್ಲರನ್ನೂ ಕೂಡ ನಾನು ಸದ್ಭಾವನೆಯಿಂದ ಸತ್ ಕಲ್ಯಾಣಕ್ಕಾಗಿ ಏನಾದರೂ ಮಾಡಬೇಕನ್ನೋ ಭಾವನೆಗೆ ಕೊಟ್ಟಿರಬೇಕು. ಅದು ಹೇಳ್ಕೊಳ್ಳುವಂಥದ್ದಲ್ಲ. ಬಹಳಷ್ಟು ಆತ್ಮರು ಕೊಟ್ಟಿದ್ದಾರೆ, ಆದರೆ ಎಲ್ಲೂ ಹೇಳ್ಕೊಂಡಿಲ್ಲ. ಅದಕ್ಕಾಗಿ ಇವತ್ತು ಬ್ರಹ್ಮಕುಮಾರಿ ಸಂಸ್ಥೆ ಜಗತ್ತಿನಾದ್ಯಂತ ಉಬ್ಬೇರಿಸುವಂತೆ ಮಾಡಿದೆ. ಯಾಕೆ ಅಂದ್ರೆ ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಬೇಕಾದಷ್ಟು ಸಂಪ್ರದಾಯಗಳು ಇಷ್ಟೊಂದು ಸ್ಪೀಡಾಗಿ ಬೆಳೆಯಕ್ಕೆ ಆಗಲಿಲ್ಲ. ಆದರೆ ಬ್ರಹ್ಮಕುಮಾರಿ ಸಂಸ್ಥೆ ಕೇವಲ 88 ವರ್ಷದಲ್ಲಿ ವಿಶ್ವಾದ್ಯಂತ 150-60 ದೇಶಗಳಲ್ಲಿ ಇವತ್ತು ತನ್ನ ಶಿವಧ್ವಜವನ್ನು ಆರಿಸಿದೆ ಅಂತಂದ್ರೆ, ತನ್ನ ಸೇವಾ ಕೇಂದ್ರಗಳನ್ನ ಹಳ್ಳಿಗಳ ಮಟ್ಟದಲ್ಲಿ ತಂದು ನಿಲ್ಲಿಸಿದೆ ಅಂತಂದ್ರೆ, ಒಂದು ಸರ್ಕಾರನೂ ಮಾಡಲಿಕ್ಕೆ ಆಗದೆ ಇರುವಂತ ಕೆಲಸವನ್ನ ಒಂದು ಸಂಸ್ಥೆಯಾಗಿ, ಒಂದು ಯಜ್ಞವಾಗಿ ಮಾಡಿದೆ ಅಂದ್ರೆ ಇದು ಸಾಕ್ಷಾತ್ ತನ್ನ ಪರಮಾತ್ಮನ ಕೆಲಸ. ಅದರ ಜೊತೆಗೆ ಪರಮಾತ್ಮನ ಮಕ್ಕಳಾದ ನಾವೆಲ್ಲರೂ ಕೂಡ ತನು ಮನ ಧನವನ್ನ ಪರಮಾತ್ಮನ ಆದೇಶದಂತೆ ಗುಪ್ತವಾಗಿ ಮಾಡಿರೋದ್ರ ಫಲವಾಗಿನೇ ಆಗಿದೆ. ಅಷ್ಟೆಲ್ಲ ಮಕ್ಕಳು ಪರಮಾತ್ಮನಂತೆ, ಪರಮಾತ್ಮನ ಮಕ್ಕಳು ಕೂಡ ಗುಪ್ತವಾಗಿ ಸೇವೆ ಮಾಡಿರೋದ್ರಿಂದ, ದಾನ ಮಾಡಿರೋದ್ರಿಂದ ಇಷ್ಟು ವಿಶ್ವಾದ್ಯಂತ ಬೆಳೆದು ನಿಂತಿದೆ. ಆದರೆ ಇವತ್ತಿನ ತನಕ ಯಾರೂ ಹೇಳ್ಕೊಂಡಿಲ್ಲ ಇದನ್ನು ನಾನು ಕೊಟ್ಟಿದ್ದೀನಿ, ಇದನ್ನು ನಾನು ಕೊಟ್ಟಿದ್ದೀನಿ, ಇದನ್ನು ನಾನು ಮಾಡಿದ್ದೀನಿ ಅಂತ. ಒಂದು ವೇಳೆ ಆಗ ನಾನು ಕೊಟ್ಟಿದ್ದೀನಿ, ನಾನು ಮಾಡಿದ್ದೀನಿ ಅಂತ ಇತ್ತೀಚೆಗೆ ನಾವು ಯಾರಾದರೂ ಮಾತಾಡ್ತೀವಿ ಅಂದ್ರೆ ತಿಳ್ಕೊಳ್ಬೇಕು, ಯಜ್ಞ ಅಲ್ಲಿಂದ ಬಂದಿದೆ. ಅವರ ತ್ಯಾಗ, ಅವರ ತಪಸ್ಸಿನ ಫಲವಾಗಿ ಇವತ್ತು ನಾವೆಲ್ಲರೂ ಜನ್ಮ ಪಡೆದಿದ್ದೇವೆ. ಆ ಜನ್ಮದ ಋಣವನ್ನು ತೀರಿಸಲಿಕ್ಕೆ ನಾವು ಏನು ಮಾಡಿದರೂ ಕೂಡ ಕಡಿಮೆನೆ. ಇರೋ ತನಕ ಈ ಶರೀರವನ್ನ, ಈ ಮನಸ್ಸನ್ನ, ಈ ಧನವನ್ನ, ನನಗಿರುವ ಈ ಸಂಪತ್ತನ್ನ ಎಲ್ಲ ರೂಪದಲ್ಲೂ ಕೂಡ ನನ್ನ ಸಹೋದರಾತ್ಮರ ಪರಿವರ್ತನೆಗಾಗಿ ಅಂತ ಬಳಸಬೇಕೇ ಹೊರತಾಗಿ ತಾಯಿ ತನ್ನ ಮಕ್ಕಳಿಗಾಗಿ ಮಾಡಿದ್ದನ್ನು ಎಲ್ಲಿ ಹೇಳ್ಕೊಳ್ಳೋಕ್ಕಾಗಲ್ಲ. ಹೇಳಿದ್ರೂ ಕೂಡ ನಗೆಪಾಟ್ಲಾಗತ್ತೆ. ಹೇಗೋ ಹಾಗೆ ನಾವೆಲ್ಲ ಪವಿತ್ರ ಆತ್ಮರು ಏನೆಲ್ಲ ಸೇವೆ ಮಾಡ್ತೇವೆಯೋ ಅದನ್ನು ಹೇಳಿಕೊಳ್ಳೋದು ಒಂದು ನಗೆಪಾಟಲ್ತನ ಅನಿಸ್ಬೇಕು ನಮಗೆ. ನನ್ನ ಕಂದಗಳಿಗಾಗಿ, ನನ್ನ ಸಹೋದರಾತ್ಮರಿಗಾಗಿ, ನನ್ನ ಮನೆಗಾಗಿ ನಾನು ಮಾಡಿದ್ದೀನಿ ಅನ್ನುವ ಭಾವ ಇರಬೇಕು. ಆಗ ಮಾತ್ರ ನಾವು ನಿಜವಾದ ಪವಿತ್ರ ಆತ್ಮರಾಗಲಿಕ್ಕೆ ಸಾಧ್ಯವಿದೆ. ಆ ರೀತಿಯ ಧಾರಣೆಯನ್ನು ಇಟ್ಟುಕೊಂಡು, ಸದ್ಭಾವನೆಯನ್ನು ಇಟ್ಟುಕೊಂಡು ತನು ಮನ ಧನದ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ತಂದೆಯ ಜೊತೆಗೆ ಸಹಯೋಗಿಗಳಾಗೋಣ ಅಂತ ಹೇಳುತ್ತಾ, ಅಂತ ಬುದ್ಧಿವಂತರಾದರೆ ಮಾತ್ರ ನಾವು ಸಂಪೂರ್ಣ ಪ್ರಾಪ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಇನ್ನು ಮೇಲೆ ನಮ್ಮಲ್ಲಿಯೂ ಕೂಡ ನಾವು ಚೆಕ್ ಮಾಡಿಕೊಳ್ಳೋಣ, ಪವಿತ್ರತೆ ನಮ್ಮಲ್ಲಿ ಎಷ್ಟರ ಮಟ್ಟಿಗಿದೆ. ಅರ್ಥಾರ್ಥ ರಾಗಮುಕ್ತ, ದ್ವೇಷಮುಕ್ತ, ಅಸೂಯೆ ಮುಕ್ತ, ನಿಂದಾಮುಕ್ತ, ಚಿಂತಾಮುಕ್ತ, ಪರಚಿಂತನೆ, ಸಮಯ ವ್ಯರ್ಥ ಮಾಡುವಂಥ ಇವೆಲ್ಲದರಿಂದ ಮುಕ್ತನಾಗಿ ನಾನಾತ್ಮ ಆತ್ಮ ಆತ್ಮ ಎನ್ನುವ ಸ್ಮೃತಿ, ಪರಮಾತ್ಮ ತಂದೆಯ ಸ್ಮೃತಿ, ಸದಾಕಾಲ ಜಗತ್ ಕಲ್ಯಾಣದ ಸಹೋದರಾತ್ಮರ ಪರಿವರ್ತನೆಯ ಚಿಂತನೆಯಲ್ಲಿ ತೊಡಗಿದ್ರೆ
ಆತನೇ ನಿಜವಾದ ಪವಿತ್ರ ಆತ್ಮ, ಆತನೇ ನಿಜವಾದ ಪುಣ್ಯಾತ್ಮ, ಆತನೇ ನಿಜವಾದ ಸೌಭಾಗ್ಯವಂತ, ಆತನೇ ನಿಜವಾದ ಬುದ್ಧಿವಂತ ಅನ್ನೋದನ್ನು ಇವತ್ತು ಬಾಬರವರು ತಿಳಿಸಿದರೆ. ಹಾಗಾಗಿ ನಾವೆಲ್ಲರೂ ಕೂಡ ಬುದ್ಧಿವಂತ ಮಕ್ಕಳೇ. ಆದರೆ ನಮ್ಮಲ್ಲಿ ಏನಾದರೂ ಒಂದಷ್ಟು ಲೋಪದೋಷಗಳಿದ್ದರೆ ಖಂಡಿತವಾಗಿ ಇವತ್ತು ತಿದ್ದಿಕೊಂಡು ಪರಿವರ್ತನೆ ಮಾಡಿಕೊಳ್ತೇನೆ ಬಾಬಾ. ಸನ್ ಶೋಸ್ ಫಾದರ್ ಅಂತ ಹೇಳ್ತಾರೆ. ನಾವು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕಾಗಿರೋದ್ರಿಂದ ಪರಮಾತ್ಮ ಎಷ್ಟು ನಿರಹಂಕಾರಿಯಾಗಿದ್ದಾರೋ ಅಷ್ಟೇ ನಾವು ನಿರಹಂಕಾರಿಗಳಾಗಿ ನಿಸ್ವಾರ್ಥಿಗಳಾಗಿ ನಾವು ಸೇವೆ ಮಾಡಲಿಕ್ಕೆ ಯೋಗ್ಯರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಓಂ ಶಾಂತಿ. ಓಂ ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.